Hello everyone, welcome back to my channel. Last week ಅಷ್ಟು ನಮಗೆ ಮ್ಯಾಥಮೆಟಿಕ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ. ಸೊ ಪ್ರೀವಿಯಸ್ 2 ವಿಡಿಯೋಸಲ್ಲಿ ಐ ಹ್ಯಾವ್ ಆಲ್ರೆಡಿ ಸಾಲ್ವ್ಡ್ MCQ ಕ್ವಶನ್, 1 ಮಾರ್ಕ್ ಕ್ವಶನ್ ಆ್ಯಂಡ್ 2 ಮಾರ್ಕ್ಸ್ ಕ್ವಶನ್ಸ್. ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಸಾಲ್ವ್ 3 ಮಾರ್ಕ್ಸ್ ಕ್ವಶನ್ಸ್. ಸೊ ನಮಗೆ ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಟೋಟಲ್ 27 ಮಾರ್ಕ್ಸಿಗೆ ಇರುತ್ತೆ. ಸೊ ಇಲ್ಲಿ ನಾವು 9 ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಇಲ್ಲಿ 9 ಕ್ವಶನ್ಸಲ್ಲಿ ನಮಗೆ 4 ಕ್ವಶನ್ಸಿಗೆ ಚಾಯ್ಸ್ ಇರುತ್ತೆ. ಸೊ ಟೋಟಲ್ ನಮಗೆ 13 ಕ್ವಶನ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಈ 13 ಕ್ವಶನ್ಸ್ನು ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂಥೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ 3 ಮಾರ್ಕ್ಸ್ದು, ಎ ಸ್ಟೂಡೆಂಟ್ ಪ್ರಿಪೇರ್ಸ್ ಎ ಮಾಡೆಲ್ ಆಫ್ atomic structure that consists of 4 concentric circular rings. The length of the circumference of these rings are in arithmetic progression. The sum of the circumference of the first 3 rings is 66 cm and the circumference of the fourth ring is 44 cm. Find the circumference of the third ring using the formula. ಸೊ ಇಲ್ಲಿ ನಮಗೆ ಇಲ್ಲಿ ಆಟೋಮಿಕ್ ಸ್ಟ್ರಕ್ಚರು, ಸರ್ಕಂಫರೆನ್ಸ್ ಏನೇನೋ ಕೊಟ್ಟಿದ್ದಾರೆ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಜಸ್ಟ್ ಇಲ್ಲಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಏನು ಇಲ್ಲಿ ಒಂದು AP ಇದೆ. ಓಕೆ, AP ಅಂತ ಹೇಳಿದ್ರೆ ನಮಗೆ ಯಾವ ಫಾರ್ಮಲ್ಲಿ ಇರುತ್ತೆ? A1, A2, A3, A4. ಸೊ ಇಲ್ಲಿ ನಮಗೆ ಆಟೋಮಿಕ್ ಸ್ಟ್ರಕ್ಚರು ವಾಟ್ ಎವರ್ ದೇ ಹ್ಯಾವ್ ಗಿವನ್, ಜಸ್ಟ್ ಫಾರ್ಗೆಟ್ ಇಟ್. ಸೊ ಇಟ್ಸ್ ಇನ್ AP ಫಾರ್ಮ್ ಅಂತ ಹೇಳಿದ್ರೆ ನಮಗೆ AP ಫಾರ್ಮ್ ಈ ರೀತಿ ಇರುತ್ತೆ. ಸೊ ಇಲ್ಲೇನಿದೆ, ದ ಸಮ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಫಸ್ಟ್ 3 ರಿಂಗ್ಸ್ ಈಸ್ 66 ಸೆಂಟಿಮೀಟರ್. ಇಲ್ಲಿ ರಿಂಗ್ಸ್ನ ನಾವು ಟರ್ಮ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇದು A1, A2, A3, A4 ಟೋಟಲ್ 4 ರಿಂಗ್ಸ್ ಇರುತ್ತೆ. ದಟ್ ಈಸ್ 4 ಟರ್ಮ್ಸ್ ಅಂತೇಳಿ ತೊಗೋಣ. ಸೊ ಸಮ್ ಆಫ್ ದ ಸರ್ಕಂಫರೆನ್ಸ್ ಆಫ್ ದ ಫಸ್ಟ್ 3 ರಿಂಗ್ಸ್ ಅಂದರೆ ಫಸ್ಟ್ 3 ಟರ್ಮ್ ಈಸ್ 66. ಅಂದರೆ ಫಸ್ಟ್ 3 ಟರ್ಮ್ಸ್ ಅಂದರೆ ಹೇಗೆ ಹೇಳ್ತೀವಿ? A1 ಪ್ಲಸ್ A2 ಪ್ಲಸ್ A3 ಈಸ್ ಈಕ್ವಲ್ಸ್ ಟು 66. ಇದು ಫಸ್ಟ್ ಕಂಡೀಷನ್ ಆಗುತ್ತೆ. ನೆಕ್ಸ್ಟ್, ಆ್ಯಂಡ್ ಸರ್ಕಂಫರೆನ್ಸ್ ಆಫ್ ಫೋರ್ತ್ ರಿಂಗ್ ಏನಿದೆ ನಮಗೆ 44. ದಟ್ ಈಸ್ ಫೋರ್ತ್ ಟರ್ಮು A4 ಈಸ್ 44. ಸೊ ಈ ರೀತಿ ನಾವು ಇಲ್ಲಿ ಕೊಟ್ಟಿರೋ ಕಂಡೀಷನ್ಸ್ನ ಈಕ್ವೇಷನ್ ಫಾರ್ಮಲ್ಲಿ ಬರ್ಕೊಂಡು ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಗಿವನ್ ಏನಾಗುತ್ತೆ ಅಂತ ಹೇಳಿದ್ರೆ, ಸಮ್ ಆಫ್ ದ ಫಸ್ಟ್ 3 ರಿಂಗ್ಸ್ ಅಂತ ಹೇಳಿದ್ರೆ ಸಮ್ ಆಫ್ ಫಸ್ಟ್ 3 ಟರ್ಮ್ಸ್ ದಟ್ ಈಸ್ A1 ಪ್ಲಸ್ A2 ಪ್ಲಸ್ A3 ಈಸ್ ಈಕ್ವಲ್ಸ್ ಟು 66. ಸೊ ಇಲ್ಲಿ A1 ಜನರಲ್ ಫಾರ್ಮ್ ಹೇಗೆ ಬರೀತೀವಿ? A ಪ್ಲಸ್ A2 ಜನರಲ್ ಫಾರ್ಮು A ಪ್ಲಸ್ D ಪ್ಲಸ್ A3 ಜನರಲ್ ಫಾರ್ಮು A ಪ್ಲಸ್ 2D. ಯು ಕ್ಯಾನ್ ಯೂಸ್ ಹಿಯರ್ SN ಫಾರ್ಮುಲಾ. ಸೊ ಇಲ್ಲಿ ಇದೇನಾಗುತ್ತೆ 66. 1A ಪ್ಲಸ್ 1A ಪ್ಲಸ್ 1A ಅಂದರೆ 3A ಪ್ಲಸ್ D ಪ್ಲಸ್ 2D 3D ಈಸ್ ಈಕ್ವಲ್ಸ್ ಟು 66. ಸೊ ಇಲ್ಲಿ ನೋಡಿ 3A ಪ್ಲಸ್ 3Dಲಿ ವಿ ಕ್ಯಾನ್ ಟೇಕ್ 3 ಆ್ಯಸ್ ಕಾಮನ್. ಸೊ ಇಲ್ಲೇ ನೋಡುತ್ತೆ A ಪ್ಲಸ್ D ಈಸ್ ಈಕ್ವಲ್ಸ್ ಟು 66. ಸೊ ಇವಾಗ ಇಲ್ಲಿ 3ನ ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ? A ಪ್ಲಸ್ D ಈಸ್ ಈಕ್ವಲ್ಸ್ ಟು 66. ಇಲ್ಲಿ ಇಂಟು 3 ಇದೆ, ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 3. ದಟ್ ಈಸ್ 3 1 3, 3 2 6, 3 2 6. ಸೊ A ಪ್ಲಸ್ D ಈಸ್ ಈಕ್ವಲ್ಸ್ ಟು 22. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಸೊ ಇಲ್ಲಿ ನಮಗೆ ಇವಾಗ ಸೆಕೆಂಡ್ ಕಂಡೀಷನ್ ಏನಿದೆ? ಫೋರ್ತ್ ಟರ್ಮ್ ಅಂದರೆ ಸರ್ಕಂಫರೆನ್ಸ್ ಆಫ್ ದ ಫೋರ್ತ್ ರಿಂಗ್ ಈಸ್ ನಥಿಂಗ್ ಬಟ್ ದಿ ಫೋರ್ತ್ ಟರ್ಮ್ A4 ಈಸ್ ಈಕ್ವಲ್ಸ್ ಟು 44. So we know that the general form of A4 is fourth term is A plus 3D is equals to 44. Call this as equation number 2. So here observe equation 1 and equation 2. So equation 1 ಏನಿದೆ? A plus D is equals to 22. Equation 2 A plus 3D is equals to 44. So ಇವೆರಡು ನಮಗೆ ಲೀನಿಯರ್ ಇಕ್ವೇಷನ್ ಫಾರ್ಮಲ್ಲಿ ಇರೋದ್ರಿಂದ here we can subtract equation 1 and equation 2. So 1 minus equation 2. So equation 1 ಏನಿದೆ? A plus D is equals to 22 and equation 2 is A plus 3D is equals to 44. ಸೊ ಇಲ್ಲಿ ನಮಗೆ A ಮತ್ತು 2 ಸೇಮ್ ಇದೆ ಆ್ಯಂಡ್ ಹಿಯರ್ ವಿ ಸಬ್ಟ್ರಾಕ್ಟಿಂಗ್. ಸೊ ಇಲ್ಲೇನಾಗುತ್ತೆ? ಸೆಕೆಂಡ್ ಇಕ್ವೇಷನ್ ಸೈನ್ಸು ಚೇಂಜ್ ಆಗುತ್ತೆ. ಸೊ ಇಲ್ಲಿ ಪ್ಲಸ್ A ಇದೇನಾಗುತ್ತೆ? ಮೈನಸ್ A ಪ್ಲಸ್ 3D ವಿಲ್ ಬಿಕಮ್ ಮೈನಸ್ 3D. ದೆನ್ ಪ್ಲಸ್ 44 ಏನಾಗುತ್ತೆ? ಮೈನಸ್ 44. ಸೊ ಇಲ್ಲಿ A ಮೈನಸ್ A ಗೆಟ್ ಕ್ಯಾನ್ಸಲ್, D ಮೈನಸ್ 3D ಪ್ಲಸ್ ಇಲ್ಲಿ 1 ಇರುತ್ತೆ. ಸೊ 1 ಮೈನಸ್ 3 ಅಂತ ಹೇಳಿದ್ರೆ ಸೊ ಹಿಯರ್ ಮೈನಸ್ 2D. ಒಂದು ಪ್ಲಸ್ಸು ಒಂದು ಮೈನಸ್ ಇದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. 3ಅಲ್ಲಿ 1 ಹೋದರೆ 2 ಆಗುತ್ತೆ. ಹಿಯರ್ ಬಿಗ್ ನಂಬರ್ ಇಸ್ 3 ಮುಂದೆ ಸೈನ್ ಏನಿದೆ? ಮೈನಸ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಸೇಮ್ 44 ಮೈನಸ್ 22. ಇಲ್ಲಿ ಪ್ಲಸ್ 22 ಇದೆ, ಇಲ್ಲಿ ಮೈನಸ್ 44 ಇದೆ. ಸೊ ಪ್ಲಸ್ ಮೈನಸ್ ಹಿಯರ್ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್. ಯೂಶುವಲಿ 44ಅಲ್ಲಿ 22 ಹೋದರೆ ಎಷ್ಟಾಗುತ್ತೆ? 22. ಸೊ ಹಿಯರ್ ಬಿಗ್ ನಂಬರ್ ಈಸ್ 44 ಮುಂದೆ ಸೈನ್ ಏನಿದೆ? ಮೈನಸ್. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. 2D ಈಸ್ ಈಕ್ವಲ್ಸ್ ಟು 22. ಸೊ ಹಿಯರ್ ವಿ ಜಸ್ಟ್ ನೀಡ್ D. ಸೊ 22 ಇಲ್ಲಿ ಏನಾಗಿದೆ? 2 ಇಂಟು D ಇದೆ. ಸೊ ಇಲ್ಲಿ ಇಂಟು D ಈ ಕಡೆ ಬಂದರೆ ಏನಾಗುತ್ತೆ? ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 2 1
ಟು ಲೆವೆನ್ಸ, ಸೊ ಡಿ ಇಸ್ ಈಕ್ವಲ್ಸ್ ಟು 11. ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ 11. ಸೊ ಈ ಒಂದು ಡಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 1 ಆರ್ ಇಕ್ವೇಷನ್ 2. ನಾನಿಲ್ಲಿ ಇಕ್ವೇಷನ್ 1ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅವಾಗ ಇಕ್ವೇಷನ್ 1 ಏನಾಗುತ್ತೆ, a ಪ್ಲಸ್ ಡಿ is equals to 22. Here we have found that d value is 11. So a plus 11 is equals to 22. So a is equals to plus 11 ಆ ಕಡೆ ಹೋದ್ರೆ ಏನಾಗುತ್ತೆ minus 11. So minus 11. So 22 minus 11 is 11. So a is equals to 11. ಇಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು, what we have to find the circumference of the third ring using the formula. Circumference of the third ring is nothing but we have to find the third term of the AP. So circumference of third ring is equals to A3. So A3 general form ಏನು ಬರುತ್ತೆ, A plus 2D. ಸೊ here A ಎಷ್ಟು ಬಂದಿದೆ ನಮಗೆ ವ್ಯಾಲ್ಯೂ, A is equals to 11. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ A is equals to 11 plus 2 constant into D is also 11. So which will become 11 plus 2 into 11 is 22. So 22 plus 11 is 33. So A3 is 33. Circumference of the third ring is 33 is the answer. So ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಅಲ್ಲಿ ಎ ಪಿ ಫಾರ್ಮೇಟಲ್ಲಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಏನು ಬೇಕಾದರೂ ವರ್ಡ್ಸ್ ಕೊಟ್ಟಿರಲಿ, ಜಸ್ಟ್ ಎ ಪಿ ಫಾರ್ಮ್ ಅಂತ ಹೇಳಿದರೆ A1 A2 A3 ಅಂತ ಬರ್ಕೊಂಡು, ಸೊ ಅಲ್ಲಿ ಏನು ಕಂಡೀಷನ್ಸ್ ಕೊಟ್ಟಿದ್ದಾರೆ ಅದನ್ನು ಅಪ್ಲೈ ಮಾಡ್ಕೊತಾ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊತಾ ಹೋಗಬೇಕು. ನೆಕ್ಸ್ಟ್ ಇದರಲ್ಲಿ ಚಾಯ್ಸ್ ಕ್ವಶನ್ ಏನಿದೆ, the sum of the first 4 terms of an arithmetic progression is 38. Sum of the first 4 terms ಅಂತ ಹೇಳಿದ್ರೆ S4 is equals to 38, or you can just write it as A1 plus A2 plus A3 plus A4 ಈ ರೀತಿ ಬರ್ಕೊಂಡು ಕೂಡ ನೀವು ಸಿಂಪ್ಲಿಫೈ ಮಾಡ್ಬೋದು. ನೆಕ್ಸ್ಟ್ ಆ್ಯಂಡ್ ದ ಸಮ್ ಆಫ್ ದ ಫಸ್ಟ್ 7 ಟರ್ಮ್ ಈಸ್, ಸಮ್ ಆಫ್ ಫಸ್ಟ್ 7 ಟರ್ಮ್ ಅಂತ ಹೇಳಿದ್ರೆ S7 ಈಸ್ 98. Then find the first term and the common difference of the AP. We have to find A and D. So ಇಲ್ಲಿ ಫಸ್ಟ್ ಕಂಡೀಷನ್ ಏನಿದೆ S4 is equals to 38, ಇದನ್ನು ಯೂಸ್ ಮಾಡಿಕೊಂಡು ಇವಾಗ ಇಕ್ವೇಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ವಿ ನೋ ದಟ್ Sn is equals to n by 2 into 2A plus n minus 1 into D. ಸೊ ಇಲ್ಲಿ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಎನ್ ಅಂತ ಹೇಳಿದ್ರೆ ಏನಿದೆ 4. ಸೊ ಇವಾಗ 4 ಡಿವೈಡೆಡ್ ಬೈ 2 ಇಂಟು 2A ಪ್ಲಸ್ ಎನ್ ಮೈನಸ್ 1 ಅಂತ ಹೇಳಿದ್ರೆ 4 ಮೈನಸ್ 1 ಇಂಟು ಡಿ. ಸೊ ಹಿಯರ್ S4 ಅಂದರೆ ವ್ಯಾಲ್ಯೂ ಎಷ್ಟಿದೆ ನಮಗೆ 38 ಇಸ್ ಈಕ್ವಲ್ಸ್ ಟು 2 1s 2 2s ಆಗುತ್ತೆ. ಸೊ ಇಂಟು ಹಾಗೆ ಬರ್ಕೊಳ್ಳೋಣ ಇಂಟು 2A ಪ್ಲಸ್ 4 ಮೈನಸ್ 1 ಇಸ್ 3D. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇಂಟು 2 ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 38 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ಸ್ ಟು 2A ಪ್ಲಸ್ 3D. ಸೊ ಇವಾಗ ಇಲ್ಲಿ ಡಿವಿಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 2 1s 2, 1 ಉಳಿಯುತ್ತೆ 18 ಆಗುತ್ತೆ, 2 9s 18. ಸೊ ವಿಚ್ ಇಸ್ ಈಕ್ವಲ್ಸ್ ಟು ಇಲ್ಲಿ ಎ ಮತ್ತು ಡಿ ಟರ್ಮ್ಸ್ನ ಈ ಕಡೆ ಬರ್ಕೊಳ್ಳೋಣ, ಏನಾಗುತ್ತೆ 2A ಪ್ಲಸ್ 3D ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್ ಇಲ್ಲಿ ಏನು ಉಳಿದಿದೆ 19. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 1. ಸೊ ಇಲ್ಲೇನು ಸಿಂಪ್ಲಿಫಿಕೇಶನ್ ಬರಲ್ಲ, ಸೊ ಇದಕ್ಕೆ ಇಲ್ಲೇ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಏನಿದೆ S7 is equals to 98. ಸೊ ಸೇಮ್ ಫಾರ್ಮುಲಾ ಯೂಸ್ ಮಾಡ್ತೀವಿ. S7 is equals to 7 by 2 n by 2 ಇಂಟು 2A ಪ್ಲಸ್ 7 n ಮೈನಸ್ 1 ಇಂಟು ಡಿ ಅಂತ ಹೇಳಿದ್ರೆ 7 ಮೈನಸ್ 1 ಇಂಟು ಡಿ. ಫಾರ್ಮುಲಾದಲ್ಲಿ ಸಿಂಪ್ಲಿಫೈ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ S7 ಅಂದರೆ ಎಷ್ಟಿದೆ 98. ಸೊ 98 ಇಲ್ಲಿ ನೋಡಿ 7 ಡಿವೈಡೆಡ್ ಬೈ 2 ಇಲ್ಲಿ ಡಿವಿಷನ್ ಆಗೋದಿಲ್ಲ, ಸೊ ಅದಕ್ಕೆ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. 2 ಈ ಕಡೆ ಬಂದರೆ ಏನಾಗುತ್ತೆ ಮೇಲ್ ಬರುತ್ತೆ ಇಂಟು 2, 7 ಈ ಕಡೆ ಬಂದರೆ ಡಿವೈಡೆಡ್ ಬೈ 7 ಆಗುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 2A ಪ್ಲಸ್ 7 ಮೈನಸ್ 1 ಅಂತ ಹೇಳಿದ್ರೆ 6D. ಸೊ ಇವಾಗ 7ಇಂದ 98 ಡಿವಿಷನ್ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ. ಸೊ 98 ಡಿವೈಡೆಡ್ ಬೈ 7 ಮಾಡೋಣ, ಅವಾಗ ಏನಾಗುತ್ತೆ 7 1s 7. ಸೊ 9ಅಲ್ಲಿ 7 ಹೋದರೆ ಎಷ್ಟಾಗುತ್ತೆ 2, 8 ಕೆಳಗೆ ಬಂದರೆ 28, 7 4s 28, 28 ಮೈನಸ್ 28 is 0. 98ನ 7ಇಂದ ಡಿವೈಡ್ ಮಾಡಿದ್ರೆ 14ಇಂದ ಹೋಗುತ್ತೆ. ಸೊ 14 ಇಂಟು 2 ಈಸ್ ಈಕ್ವಲ್ಸ್ ಟು 2A ಪ್ಲಸ್ 6D. ಸೊ ಎ ಮತ್ತು ಡಿ ಟರ್ಮ್ ಈ ಕಡೆ ಬರ್ಕೊಂಡ್ರೆ ಏನಾಗುತ್ತೆ 2A ಪ್ಲಸ್ 6D ಈಸ್ ಈಕ್ವಲ್ಸ್ ಟು 14 2s 28. ಕಾಲ್ ದಿಸ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಇಲ್ಲಿ ನಾವು 2 ಮತ್ತು 6D ಅಲ್ಲಿ ವಿ ಕ್ಯಾನ್ ಟೇಕ್ 2S ಕಾಮನ್, ಬಟ್ ಇಕ್ವೇಷನ್ 1 ಅಬ್ಸರ್ವ್ ಮಾಡಿ ಏನಿದೆ 2A ಪ್ಲಸ್ 3D ಈಸ್ ಈಕ್ವಲ್ಸ್ ಟು 19 ಇದೆ. ಸೊ ಇಲ್ಲೂ ಕೂಡ 2A ಇದೆ ಆ್ಯಂಡ್ ಹಿಯರ್ ಈಸ್ ಆಲ್ಸೋ 2A. ಸೊ 2A ಎರಡು ಕ್ಯಾನ್ಸಲ್ ಮಾಡ್ಬೋದು. ಸೊ ಇಕ್ವೇಷನ್ 1 ಮೈನಸ್ ಇಕ್ವೇಷನ್ 2. ಸೊ ಇಕ್ವೇಷನ್ 1 ಏನಿದೆ 2A ಪ್ಲಸ್ 3D ಈಸ್ ಈಕ್ವಲ್ಸ್ ಟು 19. ಇಕ್ವೇಷನ್ 2
2a ಪ್ಲಸ್ 6d ಇಸ್ ಈಕ್ವಲ್ಸ್ ಟು 28. ಸೊ ಇವಾಗ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಸೆಕೆಂಡ್ ಇಕ್ವೇಷನ್ಸ್ ಸೈನ್ಸು ಚೇಂಜ್ ಆಗುತ್ತೆ. ಸೊ ಇದೇನಾಗುತ್ತೆ ಮೈನಸ್, ಸೊ ಇದು ಕೂಡ ಮೈನಸ್ ಆ್ಯಂಡ್ ಮೈನಸ್. ಸೊ ಪ್ಲಸ್ 2a ಮೈನಸ್ 2a ಗೆಟ್ ಕ್ಯಾನ್ಸಲ್, ಪ್ಲಸ್ 3d ಮೈನಸ್ 6d ಅಂತ ಹೇಳಿದರೆ 6ಅಲ್ಲಿ 3 ಹೋದರೆ 3d. ಸೊ ಹಿಯರ್ ಬಿಗ್ ನಂಬರ್ ಇಸ್ 6, ಅದ್ರ ಮುಂದೆ ಏನಿದೆ ಮೈನಸ್ 3d. ನೆಕ್ಸ್ಟ್ 19 ಮೈನಸ್ 28 ಅಂದರೆ 28ಅಲ್ಲಿ 19 ಸಬ್ಟ್ರಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ 28 ಮೈನಸ್ 19 ಅಂತ ಹೇಳಿದ್ರೆ ಇಫ್ ಇಟ್ ಟೇಕ್ ಕ್ಯಾರಿ ಇಲ್ಲಿ ಎಷ್ಟಾಗುತ್ತೆ 1 ಉಳಿಯುತ್ತೆ. 18ಅಲ್ಲಿ 9 ಹೋದರೆ 9, 1ಅಲ್ಲಿ 1 ಹೋದರೆ 0. ಸೊ 9 ಆಗುತ್ತೆ. ಹಿಯರ್ ಇಸ್ ಆಲ್ಸೋ ಬಿಗ್ ನಂಬರ್ ಇಸ್ 28, ಮುಂದೆ ಏನಿದೆ ಮೈನಸ್. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ನಮಗೆ ಡಿ ಅಷ್ಟೇ ಬೇಕು, ಅವಾಗ ಏನಾಗುತ್ತೆ 9 ಈ ಇಂಟು 3 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 3. ಸೊ 9/3 ಅಂತ ಹೇಳಿದ್ರೆ 3 1s 3 3s 9. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟು ಬಂತು ನಮಗೆ 3 ಬಂತು. ಸೊ ಇವಾಗ ವಿ ಹ್ಯಾವ್ ಟು ಫೈಂಡ್ ಫಸ್ಟ್ ಟರ್ಮ್. ಸೊ ಯಾವುದಾದ್ರೂ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅವಾಗ ಏನಾಗುತ್ತೆ 2a ಪ್ಲಸ್ 3d ಈಸ್ ಈಕ್ವಲ್ಸ್ ಟು 19. ಸೊ 2aನ ಆ್ಯಸ್ ಇಟ್ ಈಸ್ ಬರ್ಕೋಣ, ಪ್ಲಸ್ 3 ಕಾನ್ಸ್ಟೆಂಟ್ ಹಾಗೆ ಇಂಟು ಕಾಮನ್ ಡಿಫ್ರೆನ್ಸ್ ಈಸ್ 3 ಈಸ್ ಈಕ್ವಲ್ಸ್ ಟು 19. ಸೊ ಅಗೇನ್ ಇಫ್ ಯು ಸಿಂಪ್ಲಿಫೈ 2a ಪ್ಲಸ್ 3 3s 9 ಈಸ್ ಈಕ್ವಲ್ಸ್ ಟು 19. ಸೊ ಇಲ್ಲಿ ಎ ಟರ್ಮ್ ಬೇಕು, ಸೊ ಅದನ್ನು ಹಾಗೆ ಇಟ್ಕೊಳ್ಳೋಣ. ಪ್ಲಸ್ 9 ಈ ಕಡೆ ಹೋದರೆ ಮೈನಸ್ 9 ಆಗುತ್ತೆ. ಸೊ 19 ಈ ಕಡೆ ಹಾಗೆ ಇದೆ, ಪ್ಲಸ್ 9 ಈ ಕಡೆ ಬಂದರೆ ಮೈನಸ್ 9. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ 19 ಮೈನಸ್ 9 ಈಸ್ 10. ಸೊ 2a ಈಸ್ ಈಕ್ವಲ್ಸ್ ಟು 10. ಆರ್ ಎ ಅಷ್ಟೇ ಬೇಕು, ಸೊ ಅವಾಗ ಏನಾಗುತ್ತೆ ಎ ಈಸ್ ಈಕ್ವಲ್ಸ್ ಟು ಇಲ್ಲಿ ಇಂಟು 2 ಇದ್ರೆ ಈ ಕಡೆ ಏನಾಗುತ್ತೆ ಡಿವೈಡೆಡ್ ಬೈ 2. ಸೊ 2 1s 2 5s a ಈಸ್ ಈಕ್ವಲ್ಸ್ ಟು 5. ಫಸ್ಟ್ ಟರ್ಮ್ ಆಫ್ ದಿ AP ಈಸ್ 5 ಆ್ಯಂಡ್ ದ ಕಾಮನ್ ಡಿಫ್ರೆನ್ಸ್ ಈಸ್ 3. Next, 26th question. Divide p of x is equals to x cube minus 3x square plus 3x minus 5 by g of x is equals to x square minus x plus 1 and find the quotient q of x and the remainder r of x. So ಇಲ್ಲಿ p of x and g of x ನ ಡಿವಿಷನ್ ಮಾಡಬೇಕು. ಸೊ ಇದು x cube minus 3x square plus 3x minus 5. ಸೊ ಇವಾಗ ಡಿವಿಷನ್ ಯಾವುದರಿಂದ ಮಾಡಬೇಕು ಜಿ ಆಫ್ ಎಕ್ಸ್ ದಟ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಸೊ ಇವಾಗ ಸೈಡ್ ವರ್ಕಲ್ಲಿ ವರ್ಕ್ ಮಾಡ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಇವಾಗ ಪಿ ಆಫ್ ಎಕ್ಸ್ನ ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಕ್ಯೂಬ್ ತೊಗೋಣ, ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ 1 2 ಕ್ಯಾನ್ಸಲ್ ಅಂದರೆ ಎಕ್ಸ್ ಕ್ಯೂಬ್ ಕ್ಯಾನ್ ಬಿ ರಿಟನ್ ಆಸ್ ಎಕ್ಸ್ ಇಂಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಇಂಟು ಎಕ್ಸ್. ಸೊ 2x ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೆಷ್ಟು ಎಕ್ಸ್. ಇದನ್ನು ಕೋಶೆಂಟ್ ಪ್ಲೇಸಲ್ಲಿ ಬರೋಣ ಎಕ್ಸ್. ಸೊ ಇದಾದಮೇಲೆ ಇಲ್ಲೇನು ಬಂದಿದ್ದಲ್ಲ ಆನ್ಸರ್, ಅದನ್ನು ಜಿ ಆಫ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಸೊ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್. ಸೊ ಇಲ್ಲಿ ಮೈನಸ್ ಇದೆ ಸೈನ್, ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ದೆನ್ ಪ್ಲಸ್ ಎಕ್ಸ್ ಇಂಟು 1 ಈಸ್ ಎಕ್ಸ್. ಇದನ್ನು ಪಿ ಆಫ್ ಎಕ್ಸ್ ಕೆಳಗಡೆ ಬರ್ಕೊಂಡು ತೊಗೋಣ. ಎಕ್ಸ್ ಕ್ಯೂಬ್ ಅಂದರೆ ಕ್ಯೂಬ್ ಕೆಳಗೆ ಬರ್ಕೊಳ್ಬೇಕು. ಸೊ ಅವಾಗ ಏನಾಗುತ್ತೆ ಎಕ್ಸ್ ಕ್ಯೂಬು ದೆನ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಕೆಳಗಡೆ ಬರ್ಕೊಳ್ಳೋಣ, ದಟ್ ಈಸ್ ಮೈನಸ್ ಎಕ್ಸ್ ಸ್ಕ್ವೇರ್ ದೆನ್ ಪ್ಲಸ್ ಎಕ್ಸ್ ಟರ್ಮ್ ಕೆಳಗಡೆ ಬರ್ಕೋಣ. ಸೊ ಇವಾಗ ಸಬ್ಟ್ರಾಕ್ಟ್ ಮಾಡಿದರೆ ಸೈನ್ಸ್ ಚೇಂಜ್ ಆಗುತ್ತೆ. ಇದು ಮೈನಸ್, ಇದು ಪ್ಲಸ್ ಆ್ಯಂಡ್ ದಿಸ್ ಈಸ್ ಮೈನಸ್. ಸೊ ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಗೆಟ್ ಕ್ಯಾನ್ಸಲ್. ಮೈನಸ್ 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ 3ಯಲ್ಲಿ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. 3ಯಲ್ಲಿ 1 ಹೋದರೆ ಇಲ್ಲಿ ಏನಿಲ್ಲ ಆದರೂ 1 ಇರುತ್ತೆ. 3ಯಲ್ಲಿ 1 ಹೋದರೆ 2 ಆಗುತ್ತೆ, 2x ಸ್ಕ್ವೇರ್. ಹಿಯರ್ ಬಿಗ್ ನಂಬರ್ ಈಸ್ 3, ಅದ್ರ ಮುಂದೆ ಸೈನ್ ಏನಿದೆ ಮೈನಸ್. ಸೊ ಮೈನಸ್ 2x ಸ್ಕ್ವೇರ್. ನೆಕ್ಸ್ಟು ಪ್ಲಸ್ 3x ಮೈನಸ್ 1x. ಸೊ ಇಲ್ಲೂ ಒಂದು ಪ್ಲಸ್ ಒಂದು ಮೈನಸ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 3ಯಲ್ಲಿ 1 ಹೋದರೆ 2 ಎಕ್ಸ್ನ ಹಾಗೆ ಇಟ್ಕೊಳ್ತೀವಿ. ಸೊ ಹಿಯರ್ ಬಿಗ್ ನಂಬರ್ ಈಸ್ 3, ಮುಂದೆ ಸೈನ್ ಏನಿದೆ ಪ್ಲಸ್. ನೆಕ್ಸ್ಟ್ ಏನಿದೆ ಇಲ್ಲಿ ಮೈನಸ್ 5ನ ಕೆಳಗೆ ಇಳಿಸ್ಕೋಣ. ದೆನ್ ಸೇಮ್ ಪ್ರೊಸೀಜರ್ ರಿಪೀಟ್ ಮಾಡ್ತೀವಿ. ಫಸ್ಟ್ ಟರ್ಮ್ ಏನಿದೆ ಇಲ್ಲಿ ಮೈನಸ್ 2x ಸ್ಕ್ವೇರ್, ಜಿ ಆಫ್ ಎಕ್ಸ್ ಫಸ್ಟ್ ಟರ್ಮ್ ಏನಿದೆ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಏನು ಉಳಿಯುತ್ತೆ ಮೈನಸ್ 2. ಸೊ ಕೋಶೆಂಟ್ ಪ್ಲೇಸಲ್ಲಿ ಮೈನಸ್ 2ನ ಬರಿತೀವಿ. ಸೊ ಇವಾಗ ಈ ಮೈನಸ್ 2ನ ಅಗೇನ್ ಜಿ ಆಫ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1. ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಈಸ್ 2x ಸ್ಕ್ವೇರ್. ಅಗೇನ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಎಕ್ಸ್ ಈಸ್ 2x. ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ 2 ಇಂಟು ಎಕ್ಸ್ ಈಸ್ 2. ಸೊ ಇವಾಗ ಇಲ್ಲಿ ಪಿ ಆಫ್ ಎಕ್ಸ್ ಇದೇನಿದೆ ಇಲ್ಲಿ ಬರ್ಕೊಂಡು ತಗೋಣ. ಸೊ ಮೈನಸ್ 2x ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ನೆಕ್ಸ್ಟು ಪ್ಲಸ್ 2x ಮೈನಸ್ 2. ಸೊ ಅಗೇನ್ ಸಬ್ಟ್ರಾಕ್ಟ್ ಮಾಡಿದ್ರೆ ಸೈನ್ಸ್ ಚೇಂಜ್ ಆಗುತ್ತೆ, ಇಲ್ಲಿ ಏನಾಗುತ್ತೆ ಪ್ಲಸ್, ಹಿಯರ್ ಮೈನಸ್, ದಿಸ್ ಈಸ್ ಪ್ಲಸ್. ಸೊ ಮೈನಸ್ 2x ಸ್ಕ್ವೇರ್ ಪ್ಲಸ್ 2x ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಪ್ಲಸ್ 2x ಮೈನಸ್ 2x ಗೆಟ್ ಕ್ಯಾನ್ಸಲ್, ಮೈನಸ್ 5 ಪ್ಲಸ್ 2. ಸೊ ಹಿಯರ್ ಆಲ್ಸೋ ಸಬ್ಟ್ರಾಕ್ಷನ್ ಆಗುತ್ತೆ. 5ಅಲ್ಲಿ 2 ಹೋದರೆ ಎಷ್ಟು 3, ಬಿಗ್ ನಂಬರ್ ಈಸ್ 5, ಮುಂದೆ ಸೈನ್ ಇದೆ ಮೈನಸ್. ಸೊ ಮೈನಸ್ 3 ಇಸ್ ದ ರಿಮೈಂಡರ್. ಸೊ ಇಲ್ಲಿ ಕ್ಯೂ ಆಫ್ ಎಕ್ಸ್ ಕೋಶೆಂಟ್ ಕ್ಯೂ ಆಫ್ ಎಕ್ಸ್ ಏನಾಗುತ್ತೆ ಎಕ್ಸ್ ಮೈನಸ್ 2 ಆ್ಯಂಡ್ ಆರ್ ಆಫ್ ಎಕ್ಸ್ ರಿಮೈಂಡರ್ ಏನಾಗುತ್ತೆ ಮೈನಸ್ 3. ಆರ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ 3. ನೆಕ್ಸ್ಟ್ ಇದರಲ್ಲಿ ಚಾಯ್ಸ್ ಏನಿದೆ
Find the zeros of the quadratic polynomial p of x is equals to x square minus 2x minus 8 and verify the relationship between the zeros and the coefficient. So they have given p of x is equals to x square minus 2x minus 8. So find the zeros ಅಂತ ಹೇಳಿ ಕರೆದ್ವಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ p of x value will become 0. ಸೊ ಇಲ್ಲಿ ಪಿ ಆಫ್ ಎಕ್ಸ್ ಅಂದರೆ ಏನಂತ ತೊಗೊಂಡಿದ್ದೀವಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 ಈಸ್ ಈಕ್ವಲ್ಸ್ ಟು 0. ಸೊ ಇದು ಇವಾಗ ನಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮಲ್ಲಿ ಬಂತು. ಸೊ ಈ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ನ ನೀವು ಫಾರ್ಮುಲಾ ಮೆಥಡ್, ಫ್ಯಾಕ್ಟರೈಸೇಷನ್ ಮೆಥಡ್ ಆರ್ ಕಂಪ್ಲೀಟ್ ಸ್ಕ್ವೇರ್ ಮೆಥಡ್ ಎನಿ ಮೆಥಡ್ ಯೂಸ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ಬೋದು. ನಾನಿಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ 1 ಇಂಟು ಕಾನ್ಸ್ಟೆಂಟ್ ಏನಿದೆ ಮೈನಸ್ 8. ಸೊ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಮೈನಸ್ 8 ಈಸ್ ಮೈನಸ್ 8. ಇವಾಗ ಎನಿ ಟೂ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 8 ಬರಬೇಕು. ಆ್ಯಂಡ್ ಸಬ್ಟ್ರಾಕ್ಟ್ ಇಲ್ಲಿ ಮೈನಸ್ ಇರೋದ್ರಿಂದ ಸಬ್ಟ್ರಾಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಮಿಡಲ್ ನಂಬರ್ ಏನಿದೆ ಇಲ್ಲಿ 2 ಇದೆ. ಸೊ 2 ಬರಬೇಕು. ದಟ್ ಈಸ್ 4 2s 8 ಬರುತ್ತೆ. ಸೊ 4ಅಲ್ಲಿ 2 ಹೋದರೆ 2 ಬರುತ್ತೆ. ಸೊ 4 ಆ್ಯಂಡ್ 2 ಆರ್ ದಿ ಫ್ಯಾಕ್ಟರ್ಸ್. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಮಾಡೋದ್ರಿಂದ ಬಿಗ್ ನಂಬರಿಗೆ ಎಕ್ಸ್ ಮುಂದೆ ಏನು ಸೈನ್ ಇದೆ ಮೈನಸ್ ಇದೆ ಅದನ್ನು ಕೊಡ್ತೀವಿ. ಇನ್ನು ಅನದರ್ ನಂಬರಿಗೆ ಪ್ಲಸ್ ಕೊಡ್ತೀವಿ. ಅವಾಗ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2 ಮೈನಸ್ 8 ಈಸ್ ಈಕ್ವಲ್ಸ್ ಟು 0. ಸೊ 2xನ ನಾವು ಮೈನಸ್ 4 ಪ್ಲಸ್ 2x ಅಂತೇಳಿ ಸ್ಪ್ಲಿಟ್ ಮಾಡ್ಕೊಂಡ್ವಿ. ಸೊ ಇವಾಗ ಏನಾಗುತ್ತೆ ಇಲ್ಲಿ 4 ಟರ್ಮ್ಸ್ ಆಯಿತು. 2 ಟರ್ಮ್ಸ್ ತಿಂದು ಗ್ರೂಪ್ ಮಾಡಿದ್ವಿ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಅಲ್ಲಿ ಎಕ್ಸ್ನ ಕಾಮನ್ ತೆಗಿತೀವಿ. ಇಲ್ಲೇನಾಗುತ್ತೆ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಉಳಿಯುತ್ತೆ ಮೈನಸ್ 4 ಪ್ಲಸ್ 2x ಮೈನಸ್ 8ಅಲ್ಲಿ 2ನ ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ ಎಕ್ಸ್ ಮೈನಸ್ ಇಲ್ಲೂ ಕೂಡ 2 4s 8 4 ಉಳಿಯುತ್ತೆ ಈಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಮೈನಸ್ 4 ಎರಡು ಕಾಮನ್ ಆಗುತ್ತೆ. ಸೊ ಎಕ್ಸ್ ಮೈನಸ್ 4 ಇಂಟು ಇಲ್ಲೇನು ಉಳಿಯುತ್ತೆ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡಿ ಬರ್ಕೊಳ್ತೀವಿ. ಎಕ್ಸ್ ಮೈನಸ್ 4 ಈಸ್ ಈಕ್ವಲ್ಸ್ ಟು 0 ಆರ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ಸೊ ಎಕ್ಸ್ ಮೈನಸ್ 4 ಅಂದರೆ ಈ ಮೈನಸ್ 4 ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 4 ಆರ್ ಎಕ್ಸ್ ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0 ಅಂದರೆ ಪ್ಲಸ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ 4 ಆರ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಮೈನಸ್ 2 ಆರ್ ದಿ zeros ಆಫ್ ದಿ ಪಾಲಿನಾಮಿಯಲ್ಸ್. ದಟ್ ಈಸ್ ಆಲ್ಫಾ ಈಸ್ ಈಕ್ವಲ್ಸ್ ಟು 4 ಆ್ಯಂಡ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ 2 ಅಂತೇಳಿ ಬರಿತೀವಿ. ಸೊ ನೆಕ್ಸ್ಟ್ ಏನು ಕೇಳಿದರೆ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ zeros ಆ್ಯಂಡ್ ದಿ ಕೋಎಫಿಷಿಯಂಟ್. ಸೊ ವಿ ನೋ ದ ರಿಲೇಷನ್ ಬಿಟ್ವೀನ್ zeros ಆ್ಯಂಡ್ ದಿ ಕೋಎಫಿಷಿಯಂಟ್ ದಟ್ ಈಸ್ ಸಮ್ ಆಫ್ ದಿ zeros, ಸಮ್ ಆಫ್ zeros ಆ್ಯಂಡ್ ಪ್ರಾಡಕ್ಟ್ ಆಫ್ zeros ಬರುತ್ತಲ್ಲ ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇವಾಗ ಫಸ್ಟ್ ಸಮ್ ಆಫ್ zeros ತೊಗೊಂಡ್ರೆ ಏನು ಬರಿತೀವಿ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಸೊ ಇವಾಗ ಇಲ್ಲಿ ಕೋಎಫಿಷಿಯಂಟ್ಸ್ ಏನಾಗುತ್ತೆ ನಮಗೆ ಈಕ್ವೇಷನ್ಸ್ದು ಪಾಲಿನಾಮಿಯಲ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಸೊ ಇಲ್ಲಿ ಸೈಡಿಗೆ ಬರ್ಕೊಳ್ಳೋಣ. ಈಕ್ವೇಷನ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8. ಸೊ ಇವಾಗ ಇಲ್ಲಿ ಎ ಅಂತ ಹೇಳಿದರೆ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟು ದಟ್ ಈಸ್ 1, ಬಿ ಅಂತ ಹೇಳಿದರೆ ಎಕ್ಸ್ನ ಕೋಎಫಿಷಿಯಂಟ್ ದಟ್ ಈಸ್ ಮೈನಸ್ 2 ಆ್ಯಂಡ್ ಸಿ ಅಂತ ಹೇಳಿದರೆ ಮೈನಸ್ 8. ಸೊ ಇವಾಗ ಇಲ್ಲಿ ಫಸ್ಟ್ ರಿಲೇಷನ್ ಏನಿದೆ ಸಮ್ ಆಫ್ ದಿ zeros ದಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಮೈನಸ್ ಬಿ ಬೈ ಎ. ಸೊ ಹಿಯರ್ ಆಲ್ಫಾ ಈಸ್ 4 ಸಬ್ಸ್ಟಿಟ್ಯೂಟ್ ಮಾಡೋಣ ಪ್ಲಸ್ ಬೀಟಾ ಈಸ್ ಮೈನಸ್ 2 ಪ್ಲಸ್ ಆಫ್ ಮೈನಸ್ 2 ಈಸ್ ಈಕ್ವಲ್ಸ್ ಟು ಇಲ್ಲಿ ಕೋಎಫಿಷಿಯಂಟ್ ಏನಿದೆ ಮೈನಸ್ ಬಿ ಇದೆ. ಸೊ ಮೈನಸ್ ಹಾಗೆ ಬರೆಯೋಣ. ಬಿ ಅಂತ ಹೇಳಿದ್ರೆ ಏನಿದೆ ಮೈನಸ್ 2, ಎ ಅಂದರೆ ಇಲ್ಲಿ ಎಷ್ಟಿದೆ 1 ಇದೆ ಡಿವೈಡೆಡ್ ಬೈ 1. ಸೊ ಇವಾಗ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ 4 ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 2. ಸೊ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ 2 ಡಿವೈಡೆಡ್ ಬೈ 1. 4 ಮೈನಸ್ 2 ಈಸ್ 2 ಈಸ್ ಈಕ್ವಲ್ಸ್ ಟು ಪ್ಲಸ್ 2 ಬೈ 2 ಈಸ್ ಪ್ಲಸ್ 2 ಬೈ 1 ಈಸ್ 2 ಈಸ್ ಈಕ್ವಲ್ಸ್ ಟು 2. ಸೊ ಸಮ್ ಆಫ್ zeros ಇಲ್ಲಿ ವೆರಿಫೈ ಆಯಿತು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ zeros, ಪ್ರಾಡಕ್ಟ್ ಆಫ್ zeros. ಸೊ ಪ್ರಾಡಕ್ಟ್ ಆಫ್ zeros ಅಂದರೆ ಹೇಗೆ ಬರಿತೀವಿ ನಾವು ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ಸ್ ಟು ಸಿ ಬೈ ಎ. ಸೊ ಹಿಯರ್ ಆಲ್ಫಾ ಈಸ್ 4 ಇಂಟು ಬೀಟಾ ಈಸ್ ಮೈನಸ್ 2 ಈಸ್ ಈಕ್ವಲ್ಸ್ ಟು ಸಿ ಈಸ್ ಮೈನಸ್ 8 ಡಿವೈಡೆಡ್ ಬೈ ಎ ಈಸ್ 1. ಸೊ 4 ಇಂಟು ಮೈನಸ್ 2. ಸೊ ಮೈನಸ್ ಹಾಗೆ ಬರಿತೀವಿ 4 2s 8 ಮೈನಸ್ 8 ಮೈನಸ್ 8 ಬೈ 1 ಈಸ್ ಮೈನಸ್ 8. ಸೊ ಇಲ್ಲೂ ಕೂಡ ಪ್ರಾಡಕ್ಟ್ ಆಫ್ zeros ಇಲ್ಲಿ ವೆರಿಫೈ ಆಯಿತು. ನೆಕ್ಸ್ಟ್ 27th question, find the coordinates of the point P on x-axis which is equidistant from the points A of 2, minus 5 and P of minus 2, 9. So ಇಲ್ಲಿ equidistance is nothing but a midpoint. So equidistance ಅಂತ ಬಂತು ಅಥವಾ bisect ಅಂತ ಬಂತು ಅಂದರೆ we have to find a midpoint. So ಇಲ್ಲಿ ಏನಿದೆ A of 2, minus 5 and B of minus 2, 9. So A of 2, minus 5 ಅಂತ ಹೇಳಿದ್ರೆ ಇಲ್ಲಿ x1 is equals to 2 and y1 is equals to minus 5. Similarly x2 is equals to minus 2 and y2 is equals to 9. We have to find x, y, P of x, y. We know the midpoint formula, that is
ಪಿ ಆಫ್ ಎಕ್ಸ್ ಕಮ ವೈ ಈಸ್ ಈಕ್ವಲ್ಸ್ ಟು x1 ಪ್ಲಸ್ x2 ಡಿವೈಡೆಡ್ ಬೈ 2 ಕಮ y1 ಪ್ಲಸ್ y2 ಡಿವೈಡೆಡ್ ಬೈ 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಇವಾಗ ಏನು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ಯರ್ x1 ಈಸ್ 2 ಪ್ಲಸ್ x2 ಈಸ್ -2, ಸೊ 2 ಪ್ಲಸ್ ಆಫ್ -2 ಡಿವೈಡೆಡ್ ಬೈ 2 ಕಮ y1 ಈಸ್ -5 ಪ್ಲಸ್ y2 ಈಸ್ 9 ಡಿವೈಡೆಡ್ ಬೈ 2. ಸೊ ಇವಾಗ ಅಗೇನ್ ಇಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2 ಪ್ಲಸ್ ಇಂಟು ಮೈನಸ್ ಈಸ್ -2 ಡಿವೈಡೆಡ್ ಬೈ 2 ಕಮ -5 ಪ್ಲಸ್ 9, 9ಅಲ್ಲಿ 5 ಹೋದರೆ 4 ಆಗುತ್ತೆ. ಹಿಯರ್ ಬಿಗ್ ನಂಬರ್ ಈಸ್ ಪ್ಲಸ್, ಸೊ +4 ಡಿವೈಡೆಡ್ ಬೈ 2, ಸೊ ವಿಚ್ ಈಸ್ ಈಕ್ವಲ್ಸ್ ಟು 2 minus 2 is 0 divided by 2 comma 2 ones are 2 twos are that is 2, so which is equals to 0 by 2 is 0 comma 2. So p of x comma y is 0 comma 2 is the answer. Next idralle choice question inde are find the coordinate of the point P on AB divides the line joining the points A of -2 comma 2 and B of 5 comma 12 in the ratio 3:4. So ಇಲ್ಲಿ ನಮಗೆ 3:4 ಈ ರೀತಿ ರೇಷಿಯೋ ಬಂತು ಅಂತ ಹೇಳಿದ್ರೆ ವಿ ಯೂಸ್ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ ಕೋಆರ್ಡಿನೇಟ್ಸ್ನ. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಏನಿದೆ 2 ಪಾಯಿಂಟ್ಸ್ದು A of -2 comma 2 and B of 5 comma 12 and they have given the ratio that is 3:4. ಸೊ ಇಲ್ಲಿ A of ಅಂದರೆ ಫಸ್ಟ್ ಒನ್ ಏನಾಗುತ್ತೆ, ಇದು x1 -2 is y1. ಸಿಮಿಲರ್ಲಿ ಬಿದು ಪಾಯಿಂಟ್ಸ್ ಏನಾಗುತ್ತೆ x2 y2. ಸೊ ರೇಷಿಯೋಸ್ ಏನಾಗುತ್ತೆ m1 m2, m1 is 3 m2 is 4. ಸೊ ಈಗ ಸೆಕ್ಷನ್ ಫಾರ್ಮುಲಾ ಇಲ್ಲಿ ನಾವು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ಸೆಕ್ಷನ್ ಫಾರ್ಮುಲಾ ಏನಿದೆ p of x, y is equals to m1 x2 plus m2 x1 divided by m1 plus m2 comma m1 y2 plus m2 y1 divided by m1 plus m2. It is a section formula. ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. m1 ಅಂದರೆ ರೇಷಿಯೋ, ಫಸ್ಟ್ ರೇಷಿಯೋ ಏನಿದೆ 3 ಇಂಟು x2 ಅಂತ ಹೇಳಿದ್ರೆ ಸೆಕೆಂಡ್ ಪಾಯಿಂಟ್ ಇಂದು ಕೋಆರ್ಡಿನೇಟ್ ದಟ್ ಈಸ್ 5 ಪ್ಲಸ್ m2 ಅಂತ ಹೇಳಿದ್ರೆ 4 ಇಂಟು x1 ಅಂದರೆ ಫಸ್ಟ್ ಪಾಯಿಂಟ್ ಇಂದು ದಟ್ ಈಸ್ -2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹೇಳಿದ್ರೆ 3 ಪ್ಲಸ್ 4 ಕಮ ಸೇಮು m1 ಅಂತ ಹೇಳಿದ್ರೆ 3 y2 ಅಂತ ಹೇಳಿದ್ರೆ 12 ಪ್ಲಸ್ m2 ಅಂತ ಹೇಳಿದ್ರೆ 4 ಇಂಟು y1 ಅಂತ ಹೇಳಿದ್ರೆ -2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಹೇಳಿದ್ರೆ 3 ಪ್ಲಸ್ 4 ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಇವಾಗ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟು ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಏನಾಗುತ್ತೆ 3 5s 15. ಸೊ ಇಲ್ಲಿ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 2s 8 ಡಿವೈಡೆಡ್ ಬೈ 3 ಪ್ಲಸ್ 4 ಈಸ್ 7 ಕಮ 12 3s 36. ಸೊ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್, 4 2s 8 divided by 3 plus 4 is 7. Again if you simplify it which is equals to 5 minus 8 ante 15 minus 8 ante helidre 7 divided by 7 minus 36 minus 8 ante helidre 28 divided by 7. So 7 ones 7 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಸೊ 28 by 7 ಅಂದರೆ 7 ones 7 4s 28 4. ಸೊ 1,4 is the answer. 28th question ಏನಿದೆ, find the arithmetic mean of the following group data. So here we have to find mean. ಸೊ ಇದನ್ನು ಇಲ್ಲೇ ಕಾಲಮಲ್ಲಿ ಮಾಡೋಣ. ಸೊ ಕ್ಲಾಸ್ ಇಂಟರ್ವಲ್ ಇಂದ 0 to 2, 2 to 4, 4 to 6, 6 to 8, 8 to 10, ಫ್ರೀಕ್ವೆನ್ಸಿ 2, 6, 8, 3, 1. ಸೊ ಇಲ್ಲಿ ನೆಕ್ಸ್ಟ್ ಕಾಲಮ್ ಏನು ಬರುತ್ತೆ, xi, ಇಲ್ಲಿ fi, xi. ಸೊ xi ಅಂತ ಹೇಳಿದ್ರೆ ಇಟ್ ಈಸ್ ಕ್ಲಾಸ್ ಮಾರ್ಕ್ ದಟ್ ಈಸ್ ಮಿಡಲ್ ಟರ್ಮ್ ಆಫ್ ದಿ 0 and 2. ಸೊ 0 ಮತ್ತು 2 ಮಿಡಲ್ ನಂಬರ್ ಏನು 1, ದೆನ್ 2 and 4 ಮಿಡಲ್ ನಂಬರ್ ಏನು 3, ದೆನ್ 4 and 6 ಮಿಡಲ್ ನಂಬರು 5, then 6 and 8 middle number 7, then 8 and 10 middle number 9. Or you can find it by 0 plus 2 divided by 2, that is 0 plus 2 is 2 by 2 is equals to 1. ಈ ರೀತಿನೂ ನೀವು ಫೈಂಡ್ ಔಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಮಿಡಲ್ ನಂಬರ್ಸ್ನ ಬರ್ಕೊಂಡೋದ್ರೂ ಸಿಗುತ್ತೆ. ನೆಕ್ಸ್ಟ್ fi xi ಅಂತ ಹೇಳಿದ್ರೆ f ಇದು ಫ್ರೀಕ್ವೆನ್ಸಿ ಏನಿದೆ ದಿಸ್ ಈಸ್ fi. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರಿತಾ ಹೋಗ್ತೀವಿ. 2 into 1 is 2, 6 3s 18, 8 5s 40, 7 3s 21. ಸೊ ಇಲ್ಲಿ 9 1s 9 ಆಗುತ್ತೆ. ಸೊ ಇದಾದಮೇಲೆ ವಿ ಹ್ಯಾವ್ ಟು ಫೈಂಡ್ ಸಿಗ್ಮಾ fi ಆ್ಯಂಡ್ ಸಿಗ್ಮಾ fi xi. ಸೊ ಇವೆರಡರದ್ದು ಆ್ಯಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಸಿಗ್ಮಾ fi ಅಂದರೆ ಎಷ್ಟಾಗುತ್ತೆ, 8 plus 2 is 10, 10 plus 6 is 16, 16 plus 3 19, 19 plus 1
20, sigma fi is 20. ಅದೇ ರೀತಿ sigma fi xi 8 plus 2 10, 10 plus 1 11, 11 plus 9 is 20, 0, 2 carry, 2 plus 1 3, 3 plus 4 7, 7 plus 2 is 9. Sigma fi xi is 90. So ಇವಾಗ we have to find mean, that is x bar is equals to sigma fi xi divided by sigma fi. So which is equals to sigma fi xi ಎಷ್ಟಿದೆ 90 divided by 20. ಸೊ 0 0ಕ್ಕೆ ಕ್ಯಾನ್ಸಲ್. ಸೊ 9ನ 2 ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರಂತೆ 2 4 8. ಸೊ 9ಅಲ್ಲಿ 8 ಇದ್ರೆ 1 ಪಾಯಿಂಟ್ ಕಟ್ಟಿದ್ರೆ 0 ಆಗುತ್ತೆ. 2 5 10. ಸೊ ದಟ್ ಈಸ್ 4.5. ಸೊ ಮೀನ್ ಎಷ್ಟು ನಮಗೆ 4.5 ಬಂತು. ನೆಕ್ಸ್ಟ್ ಇದಕ್ಕೆ ಚಾಯ್ಸ್ ಕ್ವಶನ್ ಏನಿದೆ, ಫೈಂಡ್ ದ ಮೋಡ್ ಫಾರ್ ದ ಫಾಲೋಯಿಂಗ್ ಗ್ರೂಪ್ಡ್ ಡಾಟಾ. ಸೊ ಮೋಡ್ ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಸೊ ಇಲ್ಲೇನಾಗುತ್ತೆ, ಕ್ಲಾಸ್ ಇಂಟರ್ವಲ್ಸ್ 0 to 6, 6 to 12, 12 to 18, 18 to 24, 24 to 30, ಫ್ರೀಕ್ವೆನ್ಸಿ 2, 9, 15, 12, 5. ಸೊ ಇವಾಗ ಫ್ರೀಕ್ವೆನ್ಸಿ ಇಲ್ಲಿ ನಾವು ಇಲ್ಲಿ ಮೋಡ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ಸೊ ದಟ್ ಈಸ್ 15. ಇದು ನಮಗೇನಾಗುತ್ತೆ F1 ಆಗುತ್ತೆ. ಇದ್ರ ಮೇಲಿರೋ ಟರ್ಮ್ ಏನಾಗುತ್ತೆ ನಮಗೆ F0. ಸೊ F1 ಕೆಳಗಡೆ ಇರೋದು F2 ಆಗುತ್ತೆ. ಸೊ ಇವಾಗ F1 ನೀಟಿಗೆ ಏನು ನಮಗೆ ಲೋಯರ್ ಲಿಮಿಟ್ ಇರುತ್ತಲ್ಲ, ದಟ್ ಈಸ್ ಎಲ್. ಆ್ಯಂಡ್ ಇದೇನು ಕ್ಲಾಸ್ ಸೈಜ್ ಇದೆ, ಕ್ಲಾಸ್ ಡಿಫ್ರೆನ್ಸ್ ಏನಿದೆ ಅಂದರೆ 0 to 6 ಅಂದರೆ ಇಲ್ಲಿ ಎಷ್ಟಾಗುತ್ತೆ 6 ಡಿಫ್ರೆನ್ಸ್ ಆಗುತ್ತೆ. ದಟ್ ಈಸ್ ಸೈಜ್ ಆಫ್ ದಿ ಕ್ಲಾಸ್, ದಟ್ ಈಸ್ h is equals to 6 ಆಗುತ್ತೆ. ಇವಾಗ ಮೋಡ್ ಫೈಂಡ್ ಔಟ್ ಮಾಡಲಿಕ್ಕೆ ಇಲ್ಲಿ ಬರ್ಕೊಂಡ್ಬಿಡೋಣ. F1 is equals to 15, F0 is equals to 9, F2 is equals to 12, L is equals to 12 and H is equals to 6. ಸೊ ಇವಾಗ ಮೋಡ್ ಫಾರ್ಮುಲಾ ಬರ್ಕೋಣ. ಸೊ ಮೋಡ್ ಫಾರ್ಮುಲಾ ಏನಿದೆ, ಮೋಡ್ is equals to L plus F1 minus F0 divided by 2 F1 minus F0 minus F2 into H is the formula. ಸೊ ಇವಾಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಎಲ್ ಅಂದರೆ ವ್ಯಾಲ್ಯೂ ಎಷ್ಟಿದೆ, ಲೋಯರ್ ಲಿಮಿಟ್ 12 ಪ್ಲಸ್ F1 ಎಷ್ಟು ಬಂದಿದೆ ನಮಗೆ 15 ಮೈನಸ್ F0 ಈಸ್ 9 ಡಿವೈಡೆಡ್ ಬೈ 2 F1 ಅಂದರೆ 2 ಇಂಟು F1 ಅಂದರೆ ಎಷ್ಟಿದೆ 15 ಮೈನಸ್ F0 ಅಂತ ಹೇಳಿದರೆ 9 ಮೈನಸ್ F2 ಅಂತ ಹೇಳಿದರೆ 12 ಇಂಟು H ಅಂತ ಹೇಳಿದ್ರೆ 6. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. ಫಸ್ಟು ಬ್ರ್ಯಾಕೆಟಲ್ಲಿರೋದು ಸಿಂಪ್ಲಿಫೈ ಮಾಡ್ಕೊಂಡು ಏನಾಗುತ್ತೆ, 12 ಪ್ಲಸ್ 15 ಮೈನಸ್ 9 ಈಸ್ 6 ಡಿವೈಡೆಡ್ ಬೈ 2 ಇಂಟು 15 ಫಸ್ಟ್ ಮಲ್ಟಿಪ್ಲೈ ಮಾಡಿದರೆ 30. ಸೊ ಇಲ್ಲಿ -9 -12 ಎರಡನ್ನೂ ಆ್ಯಡ್ ಮಾಡಬೇಕು. ಸೊ 12 ಮೈನಸ್ 9 ಈಸ್ 21. ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಇಂಟು 6. ಸೊ ಇವಾಗ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಅಗೇನ್ ಏನಾಗುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು 12 ಪ್ಲಸ್ 6 ಡಿವೈಡೆಡ್ ಬೈ 30 ಮೈನಸ್ 21 ಅಂತ ಹೇಳಿದ್ರೆ 9 ಇಂಟು 6. ಸೊ ಇವಾಗ 3 3s 9 ಡಿವೈಡ್ ಆಗುತ್ತೆ, 3 2s 6, ಅಗೇನ್ 3 1s 3 2s, ಇಲ್ಲೇನು ಉಳಿಯುತ್ತೆ 2 ಇಂಟು 2 ಉಳಿಯುತ್ತೆ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 12 ಪ್ಲಸ್ 2 2s 4. ಸೊ 12 ಪ್ಲಸ್ 4 ಈಸ್ 16. ಸೊ ಮೋಡ್ ಆಫ್ ದಿ ಗ್ರೂಪ್ ಡಾಟಾ ಈಸ್ 16. ನೆಕ್ಸ್ಟ್ 29th question. During the medical checkup of 60 students of a class, their weights were recorded as follows. Draw less than type ogiograph for the following data. ಸೊ ಇಲ್ಲಿ ವೆಯ್ಟ್ ಇನ್ ಕೆ ಜಿನಿಂದ ಲೆಸ್ ದೆನ್ 45ಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದೆ, ಲೆಸ್ ದೆನ್ 45 ಬರೋದು 5, ಲೆಸ್ ದೆನ್ 50ಗೆ 12 ಸ್ಟೂಡೆಂಟ್ಸ್, ಲೆಸ್ ದೆನ್ 55ಗೆ 30 ಸ್ಟೂಡೆಂಟ್ಸ್, ಲೆಸ್ ದೆನ್ 60 50 ಸ್ಟೂಡೆಂಟ್ಸ್, ಲೆಸ್ ದೆನ್ 65 58 ಸ್ಟೂಡೆಂಟ್, ಲೆಸ್ ದೆನ್ 70 60 ಸ್ಟೂಡೆಂಟ್. ಹಿಯರ್ ವಿ ಹ್ಯಾವ್ ಟು ಡ್ರಾ ಲೆಸ್ ದೆನ್ ಟೈಪ್ ಓಜಿಯೋಗ್ರಾಫ್ಸ್. ಸೊ ಇಲ್ಲಿ ಒಂದು ಗ್ರಾಫ್ ಶೀಟ್ ತೊಗೊಂಡು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ಥಿಕ್ ಲೈನ್ ಏನಿದೆ, ಸೊ ಅದ್ರ ಮೇಲೆ ನಮಗೆ ಗ್ರಾಫ್ ಲೈನ್ ಬರಬೇಕು. ಸೊ ದಿಸ್ ಈಸ್ ವೈ ಆ್ಯಕ್ಸಿಸ್. ಸೊ ನಮಗೇನು ವರ್ಟಿಕಲ್ ಲೈನ್ ಇದೆ ಅದು ವೈ ಆ್ಯಕ್ಸಿಸ್, ಆ್ಯಂಡ್ ಹಾರಿಜಾಂಟಲ್ ಲೈನ್ ಇದೆ ದಟ್ ಈಸ್ ಎಕ್ಸ್ ಆ್ಯಕ್ಸಿಸ್. ಸೊ ನೇಮ್ ಇಟ್ ಈಸ್ ವೈ ಡ್ಯಾಶ್ ಆ್ಯಂಡ್ ದಿಸ್ ಈಸ್ ಎಕ್ಸ್ ಡ್ಯಾಶ್. ಇದು ಆರಿಜಿನ್ 0. ಸೊ ಇವಾಗ ನಾವು ಎಕ್ಸ್ ಎಕ್ಸಲ್ಲಿ ಏನು ತೊಗೊಳ್ತೀವಿ ಅಂದರೆ ಫಸ್ಟ್ ಕಾಲಮ್. ಸೊ ಫಸ್ಟ್ ಕಾಲಮ್ ನಮಗೇನಿದೆ ಇಲ್ಲಿ ವೇಟ್ ಇನ್ ಕೆ ಜಿ, ಸೆಕೆಂಡ್ ಕಾಲಮ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಎಕ್ಸ್ ಎಕ್ಸಲ್ಲಿ ವೇಟ್ ಇನ್ ಕೆ ಜಿ ಆ್ಯಂಡ್ ವೈ ಆ್ಯಕ್ಸಿಸಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವೇಟ್ ಇನ್ ಕೆ ಜಿ ಹೇಗಿದೆ ನಮಗೆ 45 50 55 60 65 75 ಡಿಫ್ರೆನ್ಸ್ ಇದೆ. ಆ್ಯಸ್ ಇಟ್ ಈಸ್ ಬರ್ಕೊಂಡು ತೊಗೋಣ. ಸೊ ಫಸ್ಟ್ ಕಾಲಮ್ ಎಷ್ಟು 45, ಸೆಕೆಂಡ್ ಕಾಲಮು 50, ದೆನ್ 55 60 65 ಆ್ಯಂಡ್ ದೆನ್ 70.
ಇದಾದಮೇಲೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೇಗಿದೆ 5, 12, 30, 50, 58, 60. ಇಲ್ಲಿ ಯಾವುದೇ ರೀತಿ ಬಂದಿರಲಿ ಸೊ ವೈ ಆ್ಯಕ್ಸಲ್ಲಿ ಯಾವಾಗಲೂ ಹೀಗೆ ತೊಗೊಳ್ಳಿ ವ್ಯಾಲ್ಯೂಸು 10, 20, 30, 40, 10, 20, 30 ಈ ಡಿಫ್ರೆನ್ಸಲ್ಲೇ ತೊಗೊಳ್ರಿ. ಬಿಕಾಸ್ ಇಲ್ಲಿ ನಮಗೆ ಇವಾಗ ಏನು 58, 12 ಈ ರೀತಿ ಬಂತು ಅಂದರೆ ಸ್ಮಾಲ್ ಲೈನ್ಸು ಕೌಂಟ್ ಮಾಡಿ ನಮಗೆ ಪಾಯಿಂಟ್ಸ್ನ ಪ್ಲಾಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅಪ್ ಟು 70ವರೆಗೂ ತೊಗೋಣ. ಸೊ ಇದಾದಮೇಲೆ ಈ ಕಡೆ ಸ್ಕೇಲ್ ಬರೀಬೇಕು. ಸೊ ಸ್ಕೇಲ್ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್. ಸೊ ಇಲ್ಲಿ ನಾವು ಎಕ್ಸ್ ಆ್ಯಕ್ಸಲ್ಲಿ ಏನು ತೊಗೊಂಡಿದ್ದೀವಿ 1 ಸೆಂಟಿಮೀಟರಿಗೆ ಎಷ್ಟು ಡಿಫ್ರೆನ್ಸ್ ತೊಗೊಂಡಿದ್ದೀವಿ 5 ಡಿಫ್ರೆನ್ಸು. ಸೊ ದಟ್ ಈಸ್ 5 ಯೂನಿಟ್ಸ್. ಅದೇ ರೀತಿ ವೈ ಆ್ಯಕ್ಸಲ್ಲಿ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು ಎಷ್ಟು ಡಿಫ್ರೆನ್ಸ್ ತೊಗೊಂಡಿದ್ದೀವಿ 10 ಡಿಫ್ರೆನ್ಸು 10 ಯೂನಿಟ್ಸ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ 0 to 45 ನಮಗೆ ಡಿಫ್ರೆನ್ಸ್ ಎಷ್ಟಿದೆ 45 ಜಾಸ್ತಿ ಆಗುತ್ತೆ. ಬಟ್ ಈ ಕಡೆ ಎಲ್ಲ 5 ಡಿಫ್ರೆನ್ಸ್ ಇದೆ. ಸೊ ಅದಕ್ಕೆ ಇಲ್ಲಿ ಈ ರೀತಿ ಒಂದು ಜಿಗ್ಜ್ಯಾಗ್ನ ಡ್ರಾ ಮಾಡ್ತೀವಿ. ಇವಾಗ ಗ್ರಾಫ್ ಪಾಯಿಂಟ್ಸ್ನ ಪ್ಲಾಟ್ ಮಾಡ್ತೋಣ. ಲೆಸ್ ದೆನ್ 45ಗೆ 5. ಸೊ ಲೆಸ್ ದೆನ್ 45ಗೆ 5 ಅಂತ ಹೇಳಿದ್ರೆ 45ಗೆ 5 ಅಂತ ಹೇಳಿದ್ರೆ ಸ್ಮಾಲ್ ಲೈನ್ಸ್ ಕೌಂಟ್ ಮಾಡಬೇಕು. ಸೊ ದಟ್ ಈಸ್ 1, 2, 3, 4, 5. ಸೊ ಇದು ಲೆಸ್ ದ್ಯಾನ್ 45ಗೆ 5 ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟು 50ಗೆ 12. ಸೊ 50ಗೆ 12 ಅಂತ ಹೇಳಿದ್ರೆ 10 ಆದಮೇಲೆ 2 ಸ್ಮಾಲ್ ಲೈನ್ಸ್ ದಟ್ ಈಸ್ 11, 12. ಸೊ ಪಾಯಿಂಟು ಇಲ್ಲಿ ಬರುತ್ತೆ. ಇದಾದಮೇಲೆ ಥರ್ಡ್ ಒನ್ 55ಗೆ 30. ಸೊ 55 ನೀಟಿಗೆ 30 ಪಾಯಿಂಟು. ಸೊ ದಿಸ್ ಈಸ್ 55ಗೆ 30. ನೆಕ್ಸ್ಟ್ 60ಗೆ 50. ಸೊ 60ಗೆ 50 ಅಂತ ಹೇಳಿದ್ರೆ 60, 50 ನೀಟ್ ವೈ ಆ್ಯಕ್ಸಲ್ಲಿ 50. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ಇದಾದಮೇಲೆ 65ಗೆ 58. ಸೊ 65ಗೆ 58 ಅಂತ ಹೇಳಿದ್ರೆ 50 ಆದಮೇಲೆ 8 ಸ್ಮಾಲ್ ಲೈನ್ಸು 51, 52, 53, 54, 55, 56, 57. ಇಲ್ಲಿ ನಮಗೆ ಗ್ರಾಫ್ ಶೀಟ್ ಸ್ವಲ್ಪ ಇದ್ದಿದ್ರೆ ಬಟ್ ನಿಮ್ಮ ಗ್ರಾಫ್ ಶೀಟಲ್ಲಿ ಎಕ್ಸಾಕ್ಟ್ 10 ಲೈನ್ಸ್ ಇರುತ್ತೆ. ಸೊ 50 ಆದಮೇಲೆ 8 ಸ್ಮಾಲ್ ಲೈನ್ಸು ಈ ರೀತಿ ಪಾಯಿಂಟ್ ಬರುತ್ತೆ. ಇದಾದಮೇಲೆ ಲೆಸ್ ದ್ಯಾನ್ 70ಗೆ 60. ಸೊ 70ಗೆ 60 ಎಕ್ಸಾಕ್ಟ್ 60 ಇದು ಪಾಯಿಂಟ್ಸ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡು. ಸೊ ಇವಾಗ ನೆಕ್ಸ್ಟು ಫ್ರೀ ಹ್ಯಾಂಡೆಡ್ಲಿ ಈ ಪಾಯಿಂಟ್ಸ್ನ ಈ ರೀತಿ ಜಾಯಿನ್ ಮಾಡ್ತಾ ಹೋಗೋಣ. ಸೊ ಎಲ್ಲ ಪಾಯಿಂಟ್ಸನ್ನು ಅದು ಕರ್ವ್ ಹೇಗೆ ಬೇಕಾದರೂ ಬರಲಿ. ಸೊ ಜಸ್ಟ್ ಈ ಪಾಯಿಂಟ್ಸ್ನ ಈ ರೀತಿ ಮಿಡಲಿಂದ ಜಾಯಿನ್ ಮಾಡ್ತಾ ಹೋಗೋಣ. ಸೊ ದಿಸ್ ಈಸ್ ಅವರ್ ಲೆಸ್ ದ್ಯಾನ್ ಟೈಪ್ ಓಜಿವ್ ಗ್ರಾಫ್. ನೆಕ್ಸ್ಟ್ 30th question. In the figure, ABC is a right angle triangle and DP is perpendicular to AB. If BP is 6 cm, DP 8 cm and AC is 16 cm, then find the length of AB. So they have given a triangle ABC which is right triangle at 90 andre angle C ಅಲ್ಲಿ 90 ಡಿಗ್ರಿ ಇದೆ and DP perpendicular to AB. DP is perpendicular to AB ಅಂದರೆ this angle P ಏನಿದೆ ಇದು ನಮಗೆ 90 ಡಿಗ್ರಿ ಆಗುತ್ತೆ. BP ಅಂದರೆ this side is 6 cm, DP ಅಂದರೆ this is 8 cm and AC is 16 cm. we have to find AB ಅಂದರೆ ಇದು ಫುಲ್ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಗಿವನ್ ಬರ್ಕೋಣ. ಸೊ ಗಿವನ್ ಇನ್ ಟ್ರಯಾಂಗಲ್ ABC angle C is equals to 90 degree. ಸಿಮಿಲರ್ಲಿ ಏನು ಕೊಟ್ಟಿದ್ದಾರೆ DP is perpendicular to AB. ದೆನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ BP is equals to 6 cm, DP is equals to 8 cm and AC is equals to 16 cm. we have to find AB. so AB is equals to question mark. AB is question mark. ನಮಗೆ ಸ್ಮಾಲ್ ಟ್ರಯಾಂಗಲ್ ಫಾರ್ಮ್ ಆಗಿದೆ. ಟ್ರಯಾಂಗಲ್ BPD ಅಥವಾ BDP. ಸೊ ಈ ಒಂದು ಟ್ರಯಾಂಗಲಲ್ಲಿ ಆ್ಯಂಗಲ್ P is 90 ಡಿಗ್ರಿ. ಸೊ ಹಿಯರ್ ವಿ ಕ್ಯಾನ್ ಅಪ್ಲೈ ಪೈಥಾಗೊರಸ್ ಥಿಯರಮ್. ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿಬಿಟ್ಟು BDನ ಫೈಂಡ್ ಔಟ್ ಮಾಡ್ಕೊಬೋದು. ಅವಾಗ ಏನಾಗುತ್ತೆ ಇನ್ ಟ್ರಯಾಂಗಲ್ BDP angle P is equals to 90 degree. so by Pythagoras theorem ಸೊ ಇಲ್ಲಿ ಏನಾಗುತ್ತೆ ಹೈಪೋಟಿನಸ್ ಸೈಡ್ ಯಾವುದಾಗುತ್ತೆ BD. ಸೊ ವಿಚ್ ಇಸ್ ಲಾಂಗೆಸ್ಟ್ ಸೈಡ್ ಅಂದರೆ ರೈಟಿಗೆ ಆಪೋಸಿಟ್ ಯಾವುದಿದೆ BD ಇದೆ. ಸೊ BD ನಮಗೆ ಏನಾಗುತ್ತೆ ಹೈಪೋಟಿನಸ್ ಸೈಡು. ಸೊ BD ಸ್ಕ್ವೇರ್ ಹೈಪೋಟಿನಸ್ ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ 2 ಸೈಡ್ಸ್ ಏನಿದೆ ನಮಗೆ BP ಆ್ಯಂಡ್ DP. ಸೊ BP ಸ್ಕ್ವೇರ್ ಪ್ಲಸ್ DP square. so here they have given BP is 6 cm. so 6 square plus DP is 8 cm. 8 square which is equals to 6 square ಅಂತ ಹೇಳಿದ್ರೆ 6 6 36 plus 8 square ಅಂದರೆ 8 8 64. so if we add 36 plus 64 ಅಂತ ಹೇಳಿದ್ರೆ 36 plus 64 6 plus 4 is 10 1 carry 6 plus 3 9 9 plus 1 10 100. BD square is equals to 100. so we just need BD. so ಅವಾಗ ಏನಾಗುತ್ತೆ BD is equals to square root of
100, so which is equals to 10 centimeter. So square root of 100 is 10. So BD is equals to 10 centimeter. So but we have to find here, ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ಬಿನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಇವಾಗ 2 ಟ್ರಯಾಂಗಲ್ಸ್ ಕನ್ಸಿಡರ್ ಮಾಡೋಣ. ದಟ್ ಈಸ್ ಟ್ರಯಾಂಗಲ್ ಬಿ ಡಿ ಪಿ ಆ್ಯಂಡ್ ಟ್ರಯಾಂಗಲ್ ಎ ಬಿ ಸಿ. ಸೊ ಇವೆರಡು ಟ್ರಯಾಂಗಲ್ ಇಲ್ಲಿ ಕನ್ಸಿಡರ್ ಮಾಡಿದರೆ, ಕನ್ಸಿಡರ್ ಇನ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಬಿ ಡಿ ಪಿ. ಸೊ ಎರಡು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಯರ್ ಇನ್ ಟ್ರಯಾಂಗಲ್ ಬಿ ಡಿ ಪಿ, ಸ್ಮಾಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಪಿ ಇಸ್ 90 ಡಿಗ್ರಿ ಆ್ಯಂಡ್ ಬಿಗ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಸಿ ಇಸ್ 90 ಡಿಗ್ರಿ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಡಿ, ಸೊ ಬೈ 90 ಡಿಗ್ರಿ, ದಟ್ ಈಸ್ ಬೈ ಡಾಟಾ. ಸೊ ಅದಾದಮೇಲೆ ಅಗೇನ್ ಅಬ್ಸರ್ವ್ ಮಾಡಿ, ಹಿಯರ್ ಎರಡೂ ಟ್ರಯಾಂಗಲಿಗೂ ಆ್ಯಂಗಲ್ ಬಿ ಈಸ್ ಕಾಮನ್ ಆ್ಯಂಗಲ್. ಸೊ ಇದೇನು ಬಿ ಇದೆಲ್ಲ ಎರಡೂ ನಮಗೆ ಎರಡು ಟ್ರಯಾಂಗಲಿಗೆ ಕಾಮನ್ ಆಗುತ್ತೆ. ಸೊ ದಟ್ ಈಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಆ್ಯಂಗಲ್ ಬಿ. ಸೊ ಇದು ಕಾಮನ್ ಆ್ಯಂಗಲ್. ಸೊ ಎರಡು ಆ್ಯಂಗಲ್ಸ್ ಆಫ್ 2 ಟ್ರಯಾಂಗಲ್ಸ್ ಈಕ್ವಲ್ ಆಯಿತು ಅಂದರೆ ನಮಗೆ ಇರ್ತೀವಿ ಎರಡು ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಅಂತ ಹೇಳ್ತೀವಿ. ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಬಿ ಡಿ ಪಿ. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಆಯಿತು ಅಂತ ಹೇಳಿದ್ರೆ ನಮಗೆ ಸೈಡ್ಸು ಆರ್ ಇನ್ ಸೇಮ್ ರೇಷಿಯೋ. ಸೊ ಇಲ್ಲಿ ನೋಡಿ, ಡಿ ಪಿಗೆ ಕರೆಸ್ಪಾಂಡೆನ್ಸ್ ಸೈಡ್ ಯಾವುದಾಗುತ್ತೆ, ನಮಗೆ ರೈಟ್ ಆ್ಯಂಗಲ್ಲಿಗೆ ಫಾರ್ಮ್ ಆಗಿರೋದು ಯಾವುದು, ಎ ಸಿ. ಸೊ ಡಿ ಪಿಗೆ ಎ ಸಿ ಕರೆಸ್ಪಾಂಡೆನ್ಸ್ ಆಗುತ್ತೆ. ಸೊ ಡಿ ಪಿ ಬೈ, ಸೊ ಇಲ್ಲಿ ಡಿ ಪಿ ಬೈ ಎ ಸಿ ಈಸ್ ಈಕ್ವಲ್ಸ್ ಟು, ವಿ ಹ್ಯಾವ್ ಟು ಫೈಂಡ್ ಇಯರ್ ಎ ಬಿ, ಹೌದಾ. ಸೊ ಎ ಬಿ ಫೈಂಡ್ ಔಟ್ ಮಾಡಬೇಕು. ಸೊ ಎ ಬಿಗೆ ಕರೆಸ್ಪಾಂಡೆನ್ಸ್ ಯಾವುದಾಗುತ್ತೆ, ಬಿ ಡಿ ಆಗುತ್ತೆ. ಸೊ ಬಿಕಾಸ್ ಎರಡು ಹೈಪೋಟೆನಸ್ ಆಗೋದ್ರಿಂದ ಎ ಬಿ ಮತ್ತು ಬಿ ಡಿ ಎರಡೂ ನಮಗೆ ಕರೆಸ್ಪಾಂಡೆನ್ಸ್ ಸೈಡ್ ಆಗುತ್ತೆ. ಸೊ ಅವೆರಡು ಸೇಮ್ ರೇಷಿಯೋದಲ್ಲಿರುತ್ತೆ. ದಟ್ ಈಸ್ ಇಲ್ಲಿ ಫಸ್ಟ್ ಟ್ರಯಾಂಗಲ್ ನಾವು ಸ್ಮಾಲ್ ಟ್ರಯಾಂಗಲ್ ತೊಗೊಂಡಿರೋದು ಇದೇನಾಗುತ್ತೆ, ಬಿ ಡಿ ಬೈ ಎ ಬಿ. ಸೊ ಇವಾಗ ದೇ ಹ್ಯಾವ್ ಗಿವನ್ ಡಿ ಪಿ ವ್ಯಾಲ್ಯೂ. ಸೊ ಡಿ ಪಿ ಏನಿದೆ ನಮಗೆ 8 ಸೆಂಟಿಮೀಟರ್. ಸೊ ಡಿ ಪಿಗೆ 8 ಸೆಂಟಿಮೀಟರ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ, 8 ಡಿವೈಡೆಡ್ ಬೈ ಎ ಸಿ ಆಲ್ಸೋ ದೇ ಹ್ಯಾವ್ ಗಿವನ್, ದಟ್ ಈಸ್ ಎ ಸಿ ಈಸ್ 16 ಸೆಂಟಿಮೀಟರ್. ಸೊ ಎ ಸಿ 16 ಡಿವೈಡೆಡ್ ಬೈ ಬಿ ಡಿ ನಾವಿಲ್ಲಿ ಜಸ್ಟು ಫೈಂಡ್ ಔಟ್ ಮಾಡಿದ್ದೀವಿ, ದಟ್ ಈಸ್ 10 ಸೆಂಟಿಮೀಟರ್. ಸೊ ಬಿ ಡಿ ಈಸ್ 10 ಡಿವೈಡೆಡ್ ಬೈ ಎ ಬಿ, ವಿ ಡೋಂಟ್ ನೋ, ಹಾಗೆ ಬರ್ಕೋಣ. ಸೊ ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಇಲ್ಲಿ ಬರುತ್ತೆ ಮೇಲ್ಗಡೆ, ಆವಾಗ ಎ ಬಿ ಈಸ್ ಈಕ್ವಲ್ಸ್ ಟು 10 ಹಾಗಿರುತ್ತೆ. ಇದು ಡಿವೈಡೆಡ್ ಬೈ ಇಂಟು 8 ಇರೋದು ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ ಆ್ಯಂಡ್ ಡಿವೈಡೆಡ್ ಬೈ 16 ಈ ಕಡೆ ಬಂದರೆ ಇಂಟು 16, ದಟ್ ಈಸ್ 8 1 ಝಾ 8 2 ಝಾ, ಸೊ 10 2 ಝಾ 20 ಸೆಂಟಿಮೀಟರ್. ಸೊ ಎ ಬಿ ಈಸ್ ಈಕ್ವಲ್ಸ್ ಟು 20 ಸೆಂಟಿಮೀಟರ್. ಸೊ ಇಲ್ಲಿ ನಾವು ಪೈಥಾಗೊರಸ್ ಥಿಯರಮ್ ಮತ್ತೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಹೋದ್ವಿ ಅಂತ ಹೇಳಿದ್ರೆ, ಅಂದರೆ ಬಿಗ್ ಟ್ರಯಾಂಗಲ್ ಎ ಬಿ ಸಿಲಿ ಪೈಥಾಗೊರಸ್ ಥಿಯರಮ್ ಅಪ್ಲೈ ಮಾಡಿ ವಿ ಕ್ಯಾನ್ ಫೈಂಡ್ ಎ ಬಿ ಅಂತ ಹೋದ್ವಿ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಬಿ ಸಿ ವ್ಯಾಲ್ಯೂ ಬೇಕಿರುತ್ತೆ. ಬಟ್ ಇಲ್ಲಿ ನಮಗೆ ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ, ಜಸ್ಟು ಬಿ ಡಿ ಅಷ್ಟೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಡಿ ಸಿ ಪಾರ್ಟ್ ನಮಗೆ ಗೊತ್ತಿಲ್ಲ. ಸೊ ಹಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ 2 ಟ್ರಯಾಂಗಲ್ಸ್ ಏನು ಫಾರ್ಮ್ ಆಗಿದೆ ನಮಗೆ, ಎರಡು ಟ್ರಯಾಂಗಲ್ ಸಿಮಿಲರ್ ಅಂತೇಳಿ ತೊಗೊಂಡು ಸೈಡ್ಸ್ ರೇಷಿಯೋ ತೊಗೊಂಡು ಇಲ್ಲಿ ನಾವು ಎ ಬಿನ ಫೈಂಡ್ ಔಟ್ ಮಾಡಿದ್ದೀವಿ. ನೆಕ್ಸ್ಟ್ 31th ಕ್ವಶನ್, ಪ್ರೂವ್ ದಟ್ ದ ಲೆಂತ್ ಆಫ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇದು ಸರ್ಕಲ್ ಸೆಕೆಂಡ್ ಥೇರಮ್. ಸೊ ಈ ಒಂದು ವಿಡಿಯೋ ನಾನು ಥೇರಮ್ಸ್ ಇಂದೆ ಅಂದರೆ ಏನು 6 ಇಂಪಾರ್ಟೆಂಟ್ ಥೇರಮ್ಸ್ ಇದೆ, ಆ 6 ಥೇರಮ್ಸ್ ಇಂದು ನಾನು ಶಾರ್ಟ್ಕಟ್ಟಾಗಿ ಹೇಗೆ ಮಾಡಬೇಕು ಅಂಥೇಳಿ ಒಂದು ಸಪ್ರೇಟ್ ವಿಡಿಯೋ ಇದೆ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. ದೆನ್ ಕನ್ಸ್ಟ್ರಕ್ಷನ್ ಕೂಡ ನಾನು ಬೈ ಯೂಸಿಂಗ್ ಕಂಪಾಸ್ ಮತ್ತು ಪ್ರೊಟ್ರಾಕ್ಟರ್ ಯಾವ ರೀತಿ ಮಾಡಬೇಕು ಅಂತ ಡಿಟೇಲ್ ವಿಡಿಯೋನ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇವಾಗ ಜಸ್ಟ್ ಹಾಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ಸ್ಟ್ರಕ್ಷನು. ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ. ಸೊ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಟ್ರಯಾಂಗಲ್ ಎ ಬಿ ಸಿ. ಸೊ ಎ ಬಿ ಸಿ ಒಂದು ರಫ್ ಸ್ಕೆಚ್ನ ಹಾಕೋಣ. ಅವಾಗ ಏನಾಗುತ್ತೆ, ಎ ಬಿ ಈಸ್ 9 ಸೆಂಟಿಮೀಟರ್. ಸೊ ಎ ಬಿ ಈಸ್ 9 ಸೆಂಟಿಮೀಟರ್ ಆ್ಯಂಡ್ ದೆನ್ ಬಿ ಸಿ ಈಸ್ 5 ಸೆಂಟಿಮೀಟರ್, ಬಿ ಸಿ ಈಸ್ 5 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಈಸ್ 6 ಸೆಂಟಿಮೀಟರ್. ಸೊ ಇಲ್ಲಿ ನಮಗೆ ಎ ಬಿ ಸಿ ಹೇಗೆ ಬೇಕಾದರೂ ಡ್ರಾ ಮಾಡ್ಕೋಬೋದು. ಇಲ್ಲಿ ನಾವು ಏನು ಮಾಡೋಣ ಅಂತ ಹೇಳಿದರೆ, ಇವಾಗ ಎ ಬಿ 9 ಸೆಂಟಿಮೀಟರ್ ಆಯಿತು ಅಂತ ಹೇಳಿದ್ರೆ ಟ್ರಯಾಂಗಲ್ ಸ್ವಲ್ಪ ನಮಗೆ ಇದು ಸರಿ ಆಗಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಹೇಳಿದ್ರೆ, ಬೇಸ್ನ ನಾವು ಎ ಬಿ ಅಂತೇಳಿ ತೊಗೋಣ. ಬೇಸ್ನ ಎ ಬಿ ಅಂತ ಹೇಳಿ ತೊಗೊಂಡು 9 ಸೆಂಟಿಮೀಟರ್ ಡ್ರಾ ಮಾಡ್ಕೋಣ. ಅದಾದಮೇಲೆ ಸೊ ಇಲ್ಲೇನು ಪಾಯಿಂಟ್ ಬರುತ್ತಲ್ಲ ಅದನ್ನು ಸಿ ಅಂತೇಳಿ ತೊಗೋಣ. ಸೊ ನೆಕ್ಸ್ಟು ಎ ಸಿ ಎಷ್ಟಿದೆ, 6 ಸೆಂಟಿಮೀಟರ್. ಸೊ ಕಂಪಾಸಲ್ಲಿ 6 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೊಂಡು ಎ ಸಿನ ಆರ್ಕ್ ಕಟ್ ಮಾಡಿ. ಬಿ ಸಿ ಎಷ್ಟಿದೆ ನಮಗೆ 5 ಸೆಂಟಿಮೀಟರ್. ಸೊ ಬಿಯಿಂದ 5 ಸೆಂಟಿಮೀಟರ್ ಆರ್ಕ್ನ ಕಂಪಾಸಲ್ಲಿ ತೊಗೊಂಡು ಕಟ್ ಮಾಡಿ ಈ ರೀತಿ ಒಂದು ಟ್ರಯಾಂಗಲ್ನ ಫಾರ್ಮೇಷನ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ 6 ಸೆಂಟಿಮೀಟರ್ ಎ ಸಿ ಆ್ಯಂಡ್ ಬಿ ಸಿ ಈಸ್ 5 ಸೆಂಟಿಮೀಟರ್. ಹಿಯರ್ ದೇ ಹ್ಯಾವ್ ಗಿವನ್ ಅನದರ್ ಟ್ರಯಾಂಗಲ್ ರೇಷಿಯೋ ಏನಿದೆ 2/3 ಇದೆ. ಸೊ ಇಲ್ಲಿ ಫಸ್ಟು ಒಂದು ಅಕ್ಯೂಟ್ ಆ್ಯಂಗಲ್ನ ಈ ರೀತಿ ಡ್ರಾ ಮಾಡಿಕೊಂಡು, ಸೊ 2/3 ಅಂತ ಹೇಳಿದರೆ ಇಲ್ಲಿ
ನಮಗೆ ಡಿನಾಮಿನೇಟರ್ ಏನಿದೆ 3 ಇದೆ, ನ್ಯೂಮರೇಟರ್ ಏನಿದೆ 2 ಇದೆ. ಸೊ ಇಲ್ಲಿ ಫಸ್ಟು ಎರಡರಲ್ಲೂ ಹೈಯೆಸ್ಟ್ ಎಷ್ಟಿದೆ 3 ಇದೆ. ಸೊ ಈ ಅಕ್ಯೂಟ್ ಆ್ಯಂಗಲ್ ಏನು ಡ್ರಾ ಮಾಡ್ಕೊಂಡಿರ್ತೀವಿ ಅದನ್ನು ನಾವು 3 ಈಕ್ವಲ್ ಪಾರ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಹೈಯೆಸ್ಟ್ ಎಷ್ಟಿರುತ್ತೆ ಅಷ್ಟಕ್ಕೆ ಕಟ್ ಮಾಡ್ಕೊಬೇಕು. ಸೊ A1 A2 ಆ್ಯಂಡ್ A3. ಸೊ ನೆಕ್ಸ್ಟ್ ಇಲ್ಲಿ ಡಿನಾಮಿನೇಟರ್ ಏನಿದೆ ನಮಗೆ 3 ಇದೆ. ಸೊ A3 ಇಂದ Bಗೆ ಒಂದು ಈ ರೀತಿ ಲೈನ್ನ ಡ್ರಾ ಮಾಡ್ಕೋಬೇಕು. ಸೊ ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಹೈಯೆಸ್ಟ್ ಏನಿರುತ್ತೆ ಆ ನಂಬರ್, ನ್ಯೂಮರೇಟರ್ ಇರಲಿ ಡಿನಾಮಿನೇಟರ್ ಇರಲಿ, ಆ ನಂಬರಿಂದ ಏನು ಮಾಡಬೇಕು ನಾವು ಈಕ್ವಲ್ ಪಾರ್ಟ್ಸ್ ಮಾಡ್ಕೊಬೇಕು. ಅದಾದಮೇಲೆ ಡಿನಾಮಿನೇಟರ್ ಏನಿರುತ್ತೆ ಅದೇ ನಂಬರ್ ತೊಗೊಂಡು ಇಲ್ಲಿ ಲಾಸ್ಟ್ ಪಾಯಿಂಟ್ ಏನಿರುತ್ತೆ ಅದಕ್ಕೆ ಜಾಯಿನ್ ಮಾಡ್ಕೊಬೇಕು. ಸೊ ಇದಾದಮೇಲೆ 2 ಇಂದ ಏನಿದೆ ನಮಗೆ ನ್ಯೂಮರೇಟರ್ ಅದರಿಂದ ನಾವು ಏನು ಮಾಡಬೇಕು ಇನ್ನೊಂದು ಪ್ಯಾರಲ್ ಲೈನ ಡ್ರಾ ಮಾಡ್ಕೊಬೇಕು. ಸೊ ಪ್ಯಾರಲ್ ಲೈನ ಹೇಗೆ ಡ್ರಾ ಮಾಡ್ತೀವಿ ಅಂದರೆ A3ಯಲ್ಲಿ ಕಂಪಾಸ್ ಇಟ್ಕೊಂಡು ಒಂದು ಇಷ್ಟು ಮೆಜರ್ಮೆಂಟ್ ತೊಗೊಂಡು ಈ ರೀತಿ ಒಂದು ಆರ್ಕ್ನ ಕಟ್ ಮಾಡ್ಕೊತೀವಿ. ಸೇಮ್ ಮೆಜರ್ಮೆಂಟ್ ಆರ್ಕ್ನ A2 ಇಂದ ನಾವು ನಮಗೆ ನ್ಯೂಮರೇಟರ್ ಇಂದ 2 ಇದೆಲ್ಲ, ಸೊ 2 ಇಂದನೂ ಕೂಡ ಈ ರೀತಿ ಇನ್ನೊಂದು ಆರ್ಕ್ನ ಡ್ರಾ ಮಾಡ್ಕೊತೀವಿ. ಅದಾದಮೇಲೆ ಕಂಪಾಸ್ನ ಈ ಪಾಯಿಂಟಲ್ಲಿ ಇಟ್ಕೊಂಡು ಪೆನ್ಸಿಲ್ ಈ ಪಾಯಿಂಟ್ ಇಟ್ಕೊಂಡು ಎರಡೂ ಮೆಜರ್ಮೆಂಟ್ ತೊಗೊಂಡು ಇಲ್ಲೇನು ಕಟ್ಟಾಗಿದೆಯಲ್ಲ ಈ ಪಾಯಿಂಟಿಂದ ಒಂದು ಕಟ್ನ ಮಾಡ್ಕೊತೀವಿ. ಸೊ ಇಲ್ಲೇನು ನಮಗೆ A2 ಆ್ಯಂಡ್ ಈ ಪಾಯಿಂಟ್ ಕಟ್ಟಾಗಿದೆಯಲ್ಲ, ಸೊ ಈ ಪಾಯಿಂಟ್ ಥ್ರೂ ಒಂದು ಪ್ಯಾರಲ್ ಲೈನ ಡ್ರಾ ಮಾಡ್ತೀವಿ. ಸೊ ಇಲ್ಲಿ ನಾನು ರಫಾಗಿ ಮಾಡ್ತಿರೋದ್ರಿಂದ ಇಲ್ಲಿ ಎಕ್ಸಾಕ್ಟ್ ಬಂದಿಲ್ಲ. ಸೊ ಈ ರೀತಿ ನಿಮಗೆ ಎಕ್ಸಾಕ್ಟ್ ಪಾಯಿಂಟು ಇರುತ್ತೆ, ಪ್ಯಾರಲ್ ಲೈನ ಡ್ರಾ ಮಾಡ್ತೀವಿ. ಸೊ ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಿ ಇದೇನಿದೆ ಇದನ್ನು A' ಅಂತ ಹೇಳಿ ತೊಗೋಣ. ಸೊ ಸೇಮ್ ಪ್ರೊಸೀಜರ್ನ ಫಾಲೋ ಅಪ್ ಮಾಡಿ A' AC ಒಂದು ಪ್ಯಾರಲ್ ಲೈನ ಡ್ರಾ ಮಾಡೋಣ. ಸೊ ದಿಸ್ ಈಸ್ C'. ಸೊ ನಮಗಿಲ್ಲೇನು A' C', ಇಟ್ ಈಸ್ ಅ ರಿಕ್ವೈರ್ಡ್ ಸಿಮಿಲರ್ ಟ್ರಯಾಂಗಲ್ ಅಂತ ಹೇಳಿ ಹೇಳ್ತೀವಿ. ಸೊ ಸಪ್ರೇಟ್ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್. Next 33 question. In the figure OABP is a quadrant of a circle and OAP is a sector. If angle AOP is 30 degree and the area of shaded region is 462 centimeter square, then find the length of the arc PB. So here we have to find length of the arc PB. So they have given it is OAPB, OAPB. So idenide this is an quadrant and OAP this is an sector, and if angle AOP is 30 degree, angle AOP, so this is 30 degree and the area of shaded region is, so iden area ideyalla ee sector indu idruddu ಎಷ್ಟು 462. then find the length of arc PB. so we have to find length of the arc. ಸೊ ಇಲ್ಲಿ ನೋಡಿ ನಮಗೆ ಏನೇ ಕೊಟ್ಟರು ಇಲ್ಲಿ ಫಸ್ಟು ರೇಡಿಯಸ್ ಬೇಕು, ರೇಡಿಯಸ್ ಆ್ಯಂಡ್ ಆ್ಯಂಗಲ್ ಗೊತ್ತಿದ್ರೆ ವಿ ಕ್ಯಾನ್ ಫೈಂಡ್ ಎನಿಥಿಂಗ್. ಸೊ ಇಲ್ಲಿ ಕೊಟ್ಟಿರೋ ಡಾಟಾನ ಯೂಸ್ ಮಾಡಿಕೊಂಡು ಫಸ್ಟು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ಇಲ್ಲಿ ಏರಿಯಾ ಆಫ್ ಶೇಡೆಡ್ ರೀಜನ್ ಕೊಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಏರಿಯಾ ಆಫ್ ಶೇಡೆಡ್ ರೀಜನ್ ಬೇಕು ಅಂದರೆ ನಾವೇನು ಮಾಡ್ತಿದ್ವಿ, ಏರಿಯಾ ಆಫ್ ಕ್ವಾಡ್ರೆಂಟ್, ಹೌದಾ? ಸೊ ಇಲ್ಲಿ ಕ್ವಾಡ್ರೆಂಟಲ್ಲಿ ಮೈನಸ್ ಏರಿಯಾ ಆಫ್ ದಿಸ್ ರೀಜನ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಏರಿಯಾ ಆಫ್ ದಿಸ್ ಪಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೇನು ಸಿಗ್ತಿತ್ತು, ಏರಿಯಾ ಆಫ್ ಶೇಡೆಡ್ ರೀಜನ್ ಸಿಗ್ತಿತ್ತು. ಅಂದರೆ ಏರಿಯಾ ಆಫ್ ಕ್ವಾಡ್ರೆಂಟ್ OAPB ಮೈನಸ್ ಏರಿಯಾ ಆಫ್ ಸೆಕ್ಟರ್ OPB, ಇವೆರಡನ್ನೂ ಮೈನಸ್ ಮಾಡಿದರೆ ನಮಗೇನು ಸಿಗುತ್ತೆ, ಏರಿಯಾ ಆಫ್ ಶೇಡೆಡ್ ರೀಜನ್, ದಟ್ ಈಸ್ ಏರಿಯಾ ಆಫ್ OAP ಸಿಗುತ್ತೆ. ಸೊ ಇಲ್ಲಿ ನಮಗೆ ಆ್ಯಂಗಲ್ ಆಫ್ ದಿಸ್ ಸೆಕ್ಟರ್ ದಟ್ ಈಸ್ 30 ಡಿಗ್ರಿ ಆಯಿತು ಅಂದರೆ, ಸೊ ಇಲ್ಲಿ ನಮಗೆ ಟೋಟಲ್ ಇಲ್ಲಿ ಎಷ್ಟಾಗುತ್ತೆ ಆ್ಯಂಗಲು 90 ಡಿಗ್ರಿ, ಕ್ವಾಡ್ರೆಂಟಿಂದು ತೀಟ ಎಷ್ಟಾಗುತ್ತೆ ಆ್ಯಂಗಲು 90 ಡಿಗ್ರಿ. ಸೊ ಇಲ್ಲಿ ಒಂದು ಆ್ಯಂಗಲು 30 ಇದೆ, ಸೊ ಅನದರ್ ಸೆಕ್ಟರಿಂದ ಆ್ಯಂಗಲ್ ಎಷ್ಟಾಗುತ್ತೆ ನಮಗೆ 60 ಡಿಗ್ರಿ ಆಗುತ್ತೆ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಏರಿಯಾ ಆಫ್ ಶೇಡೆಡ್ ರೀಜನ್ ಈಸ್ ಈಕ್ವಲ್ಸ್ ಟು ಏರಿಯಾ ಆಫ್ ಕ್ವಾಡ್ರೆಂಟ್ OAPB ಮೈನಸ್ ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸೆಕ್ಟರ್ ಯಾವ ಸೆಕ್ಟರ್ ತೊಗೊಂಡಿದ್ದೀವಿ, ಇನ್ನೊಂದು ಸೆಕ್ಟರ್ ಏನಿದೆಯಲ್ಲ OPB. ಸೊ ವಿ ನೋ ದಟ್ ಏರಿಯಾ ಆಫ್ ಕ್ವಾಡ್ರೆಂಟ್ ಫಾರ್ಮುಲಾ, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಎರಡೂ ಕೂಡ ಸೇಮ್, ದಟ್ ಈಸ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಇದ್ರದ್ದು ತೀಟ ಎಷ್ಟಾಗುತ್ತೆ ನಮಗೆ 60 ಡಿಗ್ರಿ ಆ್ಯಂಡ್ ಏರಿಯಾ ಆಫ್ ಕ್ವಾಡ್ರೆಂಟ್ ಅಂದರೆ ತೀಟ ಎಷ್ಟಾಗುತ್ತೆ 90 ಡಿಗ್ರಿ. ಸೊ ಏರಿಯಾ ಆಫ್ ಶೇಡೆಡ್ ರೀಜನ್ ದೇ ಹ್ಯಾವ್ ಗಿವನ್ 462. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏರಿಯಾ ಆಫ್ ಶೇಡೆಡ್ ರೀಜನ್ ಅಂತ ಹೇಳಿದರೆ 462 ಈಸ್ ಈಕ್ವಲ್ಸ್ ಟು ಥೀಟಾ ಬೈ 360 ಅಂತ ಹೇಳಿದರೆ 90 ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಥೀಟಾ ಅಂದರೆ ಇಲ್ಲಿ ಎಷ್ಟಾಗುತ್ತೆ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇವಾಗ
ಸಿಂಪ್ಲಿಫಿಕೇಶನ್ ಮಾಡಿದ್ವಿ ಅಂತ ಹೇಳಿದ್ರೆ 0 0 ಕ್ಯಾನ್ಸಲ್, 9 1 9 4 ಇಲ್ಲಿ 0 0 ಕ್ಯಾನ್ಸಲ್, 6 1 6 6. ಸೊ ಎರಡರಲ್ಲೂ ಪೈ ಆರ್ ಸ್ಕ್ವೇರ್ ಕಾಮನ್ ಇದೆ. ಸೊ ಪೈ ಆರ್ ಸ್ಕ್ವೇರ್ನ ಕಾಮನ್ ತೆಗೆದ್ವಿ. ಇಲ್ಲೇನು ಉಳಿಯುತ್ತೆ 1/4 ಉಳಿಯುತ್ತೆ, ಮೈನಸ್ ಇಲ್ಲಿ 1/6. ಸೊ ಈ ಕಡೆ 462. ಸೊ ಇವಾಗ ಈ ಪೈ ಆರ್ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ 462. ಇಲ್ಲಾಂದರೆ ಫಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅವಾಗ ಏನಾಗುತ್ತೆ ಪೈ ಅಂತ ಹೇಳಿದ್ರೆ 22/7 ಇಂಟು ಆರ್ ಸ್ಕ್ವೇರ್. ನೆಕ್ಸ್ಟ್ 1/4 ಮೈನಸ್ 1/6. ಸೊ 4 ಮತ್ತು 6 ಎಲ್ ಸಿ ಎಮ್ ಏನಾಗುತ್ತೆ 2 2 4, 2 3 6. ಸೊ 2 1 3 ಹಾಗೆ ಉಳಿಯುತ್ತೆ, 3 1 3. ಸೊ 2 2 4, 4 3 12. 12 ಇಸ್ ದ ಎಲ್ ಸಿ ಎಮ್. ಸೊ 4 ಟೇಬಲಲ್ಲಿ 12 ವ್ಯಾಲ್ಯೂ ಬರುತ್ತೆ ನಮಗೆ, 4 3 12 ಬರುತ್ತೆ. ಸೊ 1 ಇಂಟು 3 ಮಾಡಬೇಕು. ಸೊ ದಟ್ ಈಸ್ 3 ಮೈನಸ್, ಸೊ 6 ಟೇಬಲಲ್ಲಿ 12 ವ್ಯಾಲ್ಯೂ ಬರುತ್ತೆ, 6 2 12. ಸೊ 1 ಇಂಟು 2 ಅಂತ ಹೇಳಿದ್ರೆ 2. ನೆಕ್ಸ್ಟು ಇವಾಗ 462 ಹಾಗೆ ಇಟ್ಕೊಳ್ಳೋಣ. ಈ ಡಿವೈಡೆಡ್ ಬೈ 7 ಈ ಕಡೆ ಹೋದ್ರೆ ಏನಾಗುತ್ತೆ ಇಂಟು 7 ಡಿವೈಡೆಡ್ ಬೈ, ಇಲ್ಲಿ ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 22 ಇಂಟು 22 ಈ ಕಡೆ ಬಂದರೆ ಡಿವೈಡೆಡ್ ಬೈ 22 ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 3 - 2 ಇಸ್ 1/12. ಸೊ ಹಾಗೆ ಇವಾಗ ಸಿಂಪ್ಲಿಫೈ ಮಾಡಿದ್ವಿ ಅಂತ ಹೇಳಿದ್ರೆ ಇವಾಗ 22 462 11ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ. 11 2 22, 11 4 44, 2 ಉಳಿಯುತ್ತೆ 22 ಆಗುತ್ತೆ, 11 2 22. ಅಗೇನ್ 2 ಇಂದ ಡಿವೈಡ್ ಮಾಡಿದ್ವಿ ಅಂದರೆ 2 1 2 2 4, 2 1 2. ಸೊ 21 ಇಂಟು 7 ಈ ಡಿವೈಡೆಡ್ ಬೈ 12 ಈ ಕಡೆ ಬಂದರೆ ಇಂಟು 12 ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಸೊ ಇವಾಗ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 7 1 7, 7 2 14, 147 ಇಂಟು 12. ಇವಾಗ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 147 ಇಂಟು 12, 147 ಇಂಟು 12, 2 7 14, 1 ಕ್ಯಾರಿ, 2 4 8 ಪ್ಲಸ್ 1 9, 2 1 2 ಪ್ಲಸ್ 1 7 7, 1 4 4, 1 1 1 4. ಸೊ 9 ಪ್ಲಸ್ 7 ಇಸ್ 16, 1 ಕ್ಯಾರಿ, 4 ಪ್ಲಸ್ 2 ಎಷ್ಟಾಗುತ್ತೆ 6, 6 ಪ್ಲಸ್ 1 7. ಸೊ 1764. ಸೊ ಆರ್ ಸ್ಕ್ವೇರ್, ಸೊ ಇದೇನಾಗುತ್ತೆ 1764 ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ಸೊ ನಮಗೆ ಆರ್ ಸ್ಕ್ವೇರ್ ಬೇಕು, ಆರ್ ಬೇಕು. ಸೊ ಆರ್ ಸ್ಕ್ವೇರ್ ಟರ್ಮ್ ಈ ಕಡೆ ಬರ್ಕೊಂಡು ಅವಾಗ ಏನಾಗುತ್ತೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1764. ಸೊ ಆರ್ ಅಷ್ಟೇ ಬೇಕು, ಅವಾಗ ಏನಾಗುತ್ತೆ ಈ ಕಡೆ ಬಂದರೆ ಸ್ಕ್ವೇರ್ ರೂಟ್ ಆಫ್ 1764. ಇವಾಗ ಸ್ಕ್ವೇರ್ ರೂಟ್ ಆಫ್ 1764 ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 1764. ಇದು ಯಾವುದರಿಂದ ಡಿವೈಡ್ ಆಗುತ್ತೆ ಇವಾಗ ನಮಗೆ 2 ಇಂದ ಆಗುತ್ತೆ. ಸೊ ಇದೇನಾಗುತ್ತೆ 2 8 16. ಸೊ 1 ಉಳಿಯುತ್ತೆ 16 ಆಗುತ್ತೆ. ಅಗೇನ್ 2 8 16, 2 2 4, ದೆನ್ 2 4 8, 2 4 8, 2 1 2. ಇವಾಗ 4 4 1. ಸೊ 4 + 4 8, 8 + 1 9 ಆಗುತ್ತೆ. ಸೊ ದಟ್ ಈಸ್ 3 ಇಂದ ಡಿವೈಡ್ ಆಗುತ್ತೆ. 3 1 3, ಇಲ್ಲಿ ಎಷ್ಟು ಉಳಿಯುತ್ತೆ 1 ಉಳಿಯುತ್ತೆ 14 ಆಗುತ್ತೆ. 3 4 12, ಅಗೇನ್ 2 ಉಳಿಯುತ್ತೆ 21, 3 7 21. ಸೊ ಮತ್ತೆ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಅಗೇನ್ ಇದು 3 ಇಂದ ಡಿವೈಡ್ ಆಗುತ್ತೆ. 3 4 12, 2 ಉಳಿಯುತ್ತೆ 27 ಆಗುತ್ತೆ. 3 9 27, 49, ದಟ್ ಈಸ್ 7 7 49. ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ 2ರಿಂದ ನಾವು 1 ಟರ್ಮ್ ತೊಗೊಳ್ತೀವಿ. ಸೊ 2 2 ಇಂದ 1 2 ಇಂಟು 3 2 3 ಇಂದ 1 3 ಇಂಟು 3 7 ಇಂದ 1 7, ಸಾರಿ 2 7 ಇಂದ 1 7. ಸೊ ಇಲ್ಲಿ ನಾವು ಸ್ಕ್ವೇರ್ ರೂಟ್ನ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು ಫೈಂಡ್ ಔಟ್ ಮಾಡ್ಕೊತಿದ್ವಿ. 2 3 6. ಸೊ 6 ಇಂಟು 7 ಈಸ್ 42. ಸೊ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1764 is 42 centimeter. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಲೆಂತ್ ಆಫ್ ದಿ ಆರ್ಕ್ PB. ಸೊ ಲೆಂತ್ ಆಫ್ ದಿ ಆರ್ಕ್ ಫಾರ್ಮುಲಾ ಏನು? ಸೊ ಇಲ್ಲಿ ಲೆಂತ್ ಆಫ್ ಆರ್ಕ್ PB is equals to theta by 360 into 2 pi r. ಸೊ ಹಿಯರ್ ಥೀಟಾ ಎಷ್ಟಾಗುತ್ತೆ 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಇಂಟು ಪೈ ಅಂದರೆ 22/7 ಇಂಟು ಆರ್ ಅಂತ ಹೇಳಿದ್ರೆ 42. ವಿ ಹ್ಯಾವ್ ಫೈಂಡ್ ಔಟ್ ಆರ್. ಸೊ ಇಲ್ಲಿ 0 0 ಕ್ಯಾನ್ಸಲ್, 6 1 6 6. ಸೊ ಇಲ್ಲಿ 2 1 2 3 6. ಅಗೇನ್ 3 ಇಂದ 42 ಡಿವೈಡ್ ಆಗುತ್ತೆ. ಸೊ 3 1 3, 1 ಉಳಿಯುತ್ತೆ 12 ಆಗುತ್ತೆ. 3 4 12. ಸೊ ಇಲ್ಲಿ ಲಾಸ್ಟಿಗೆ ಎಷ್ಟು ಉಳಿಯುತ್ತೆ 20. ಇಲ್ಲಿ 14 ಕೂಡ ಡಿವೈಡ್ ಆಗುತ್ತೆ. 7 1 7 2. ಸೊ 22 ಇಂಟು 2 ಉಳಿಯುತ್ತೆ. ಸೊ ಅವಾಗ ಏನಾಗುತ್ತೆ 2 2 4, 2 2 4, 44 ಸೆಂಟಿಮೀಟರ್. ಲೆಂತ್ ಆಫ್ ದಿ ಆರ್ಕ್ ಈಸ್ 44 ಸೆಂಟಿಮೀಟರ್. ಸೊ ಇದಿಷ್ಟು ನಮಗೆ ಏನು ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಯಲ್ಲಿ ಕೇಳಿರುವಂತಹ
3 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ 4 ಮಾರ್ಕ್ಸ್ ಆ್ಯಂಡ್ 5 ಮಾರ್ಕ್ಸ್ ಕ್ವಶನ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.